ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯಭಾಗ್ಯೋರಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्यचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं मङ्गेशपादविनुतं श्रीनिवासमुनिं भजे। नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे। श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरिचराणि विनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विवाहे यामुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं नित्यनैगमिकं तत्त्वं हस्तामलगताङ्गतं यस्य सारस्वतस्रोतोऽकुलामोदवासितं कृतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहाम् तमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीसरदपरिचयादेशसंवर्धमानः नाभिनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीदामसञ्जातभूमा काळिन्दी कान्तिहारी कलेतु वपुषः काळिमा केटभारेः। श्रीमते रामानुजाय नमः। श्रीमते ಭಗವಂತೇಶ್ವರಾಯ ನಮಃ. ಜೀವಸರದಲ್ಲಿ ಕಡೆಯ ಶ್ಲೋಕ 75ನೆಯ ಶ್ಲೋಕ. 70 ಶ್ಲೋಕಗಳು ಜಡಸರದಲ್ಲಿ, 75 ಶ್ಲೋಕಗಳು ಜೀವಸರ. ಮುಂದೆ ನಾಯಕ ಸರದಲ್ಲಿ 80 ಶ್ಲೋಕಗಳಿದೆ. ಅದಾದ ಮೇಲೆ ಬುದ್ಧಿಸರ ಅಂತ ಹೇಳಿ ಬಹಳ ಕಷ್ಟವಾದದ್ದು, 135 ಶ್ಲೋಕಗಳು, ದೊಡ್ಡದೆಲ್ಲಕ್ಕಿಂತ. ಅದಾದ ಮೇಲೆ ಕಡೆಯಲ್ಲಿ ಅದ್ರವ್ಯ ಸರ, ಅದು ಕೂಡ ದೊಡ್ಡದೇ, 132 ಶ್ಲೋಕಗಳು. ಉಪಸಂಹಾರ ಎಲ್ಲ ಸೇರಿ 500 ಶ್ಲೋಕಗಳಿರುವ ಬೃಹತ್ ಗ್ರಂಥ ಇದು. ಇದರಲ್ಲಿ ಒಂದೊಂದು ಶ್ಲೋಕಗಳಲ್ಲಿಯೂ ಅನೇಕ ವಿಷಯಗಳನ್ನು ಸ್ವಾಮಿ ದೇಶಿಕನ್ ನಿರೂಪಣೆ ಮಾಡ್ತಾರೆ. ಒಂದು ಸಲ ಪೂರ್ತಿ ಅಧ್ಯಯನ ಮಾಡೋದೇ ಇದ್ರದ್ದು ದೊಡ್ಡ ಕೆಲಸ. ಅದಾದ ಮೇಲೆ ಅದನ್ನು ಅನೇಕ ಸತಿ ಮನನ ಮಾಡಬೇಕು ಮತ್ತೆ ಮತ್ತೆ. ಇದರಲ್ಲಿ ಕಡೆಯ ಶ್ಲೋಕ ಜೀವಸರದಲ್ಲಿ ಮೋಕ್ಷವನ್ನು ಕುರಿತೆ, ಮೋಕ್ಷ ಸ್ವರೂಪವನ್ನೇ, ಅದುವೇ ಪ್ರಧಾನವಾದ ಉದ್ದೇಶ ಜೀವನಿಗೆ. ಮೋಕ್ಷ ಸ್ವರೂಪದಲ್ಲಿ ಬರುವ ವಿವಿಧವಾದ ಇತರ ಮತಗಳ ಅಭಿಪ್ರಾಯಗಳನ್ನೆಲ್ಲ ಸೇರಿಸಿ ಒಟ್ಟಿಗೆ ಇಲ್ಲಿ ಒಂದು ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ್ ಅವರಿಗೆಲ್ಲ ಶ್ರುತಿಯು ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಈ ಶ್ಲೋಕದಲ್ಲಿ. ಯಾಕೆಂದರೆ ಶ್ರುತಿಯೇ ಪ್ರಮಾಣ ಎಲ್ಲಕ್ಕೂ, ಅತೀಂದ್ರಿಯವಾದ ವಿಷಯಗಳಿಗೆ ಅಂತ ಹೇಳಿ. ಸ್ವಾತಂತ್ರ್ಯಂ ಬ್ರಹ್ಮಣೈಕ್ಯಂ ಪಶುಪತಿ ಸಮತಾಂ ವಾಸನೋಚ್ಛೇದ ಮಾತ್ರಂ ಧೀ ಸಂತಾನ ಪ್ರಣಾಶಂ ನಿಜಮತಿ ಸುಖಯೋರ್ನಿತ್ಯಯೋಃ ಸನ್ನಿಕರ್ಷಂ ರೋಷೋಪಿ ಪ್ರೀತ. ಎಲ್ಲೋ ಹೊರಟೋಯ್ತಿದೆ ಶ್ಲೋಕ, ನಾಯಕ ಸರಕ್ಕೆ ಹೊರಟೋಯ್ತು. ಜೀವಸರದ ಕಡೆ ಪೇಜು ಇಲ್ಲ, ಕನ್ನಡದಲ್ಲಿ ಬಿಟ್ಟು ಹೋಗಿದೆ. ಇದೆಯಾ ಅಂತ ನಾನು ಗಮನಿಸ್ಲಿಲ್ಲ. ಸಂಸ್ಕೃತದಲ್ಲಿ ನೋಡ್ಬಿಡೋಣ ಶ್ಲೋಕವನ್ನು. ಈ ಶ್ಲೋಕವನ್ನು ಸಂಸ್ಕೃತದಲ್ಲಿ ನೋಡಿದ್ರೆ ಕನ್ನಡದಲ್ಲಿ ಅರ್ಥ ಇಲ್ಲಿ ಸಿಗುತ್ತೆ ನಮಗೆ. ಮಿಕ್ಕಿದ್ದು ಸಂಸ್ಕೃತದಲ್ಲಿ ನೋಡ್ಬಿಡೋಣ ಅಷ್ಟೇ. ಸಂಸ್ಕೃತದಲ್ಲಿ ಆ ಶ್ಲೋಕದ
ಅರ್ಥವನ್ನು ಸುಲಭವಾಗೇ ಇದೆ. ಇದು ಸಂಸ್ಕೃತದಲ್ಲಿ ಕೂಡ ಸಂಗ್ರಹವಾಗಿಯೇ ಇದೆ. ಸ್ಕ್ಯಾನಲ್ಲಿ ಇಲ್ಲ, ಪುಸ್ತಕದಲ್ಲಿ ನಾನು ಗಮನಿಸಲಿಲ್ಲ. ಸ್ವಾತಂತ್ರ್ಯಂ ಬ್ರಹ್ಮಣೈಕ್ಯಂ ಪಶುಪತಿ ಸಮತಾಂ ವಾಸನೋಚ್ಛೇದ ಮಾತ್ರಂ. ಶೇರ್ ಮಾಡಿ. ಧೀಸಂತಾನ ಪ್ರಣಾಶಂ ನಿಜಮತಿ ಸುಖಯೋ ನಿತ್ಯಯೋ ಸನ್ನಿಕರ್ಷಂ. ಇದು ಒಂದು ಭಾಗ. ಚಿತ್ತೇನ ಸ್ವಾತ್ಮಸೌಖ್ಯಾನುಭವಂ ಉಪಲವದ್ಭಾವಂ ಊರ್ಧ್ವಪ್ರಯಾಣಂ ಶೂನ್ಯಾದ್ವೈತಂ ಚ ಮುಕ್ತೌ ಶ್ರುತಿರುಪಕೃತಯೇ ಕಲ್ಪತಾಂ ಜಲ್ಪತಾಂ ವಹ. ಈ ಕಡೆ ಭಾಗ ಶ್ರುತಿರುಪಕೃತಯೇ ಮುಕ್ತೌ ಕಲ್ಪತಾಂ ಜಲ್ಪತಾಂ ವಹ. ಶ್ರುತಿ ಉಪಕೃತಯೇ ಸ್ಯಾತ್ ಅಂತ ಅರ್ಥ. ಉಪಕೃತಯೇ ಕಲ್ಪತಾಂ, ಶ್ರುತಿ ಉಪಕೃತಯೇ ಕಲ್ಪತಾಂ, ಮುಕ್ತೌ ಜಲ್ಪತಾಂ ವಹ ಅಂತ. ಹೇಗೆ ಅಂದರೆ ಮೊದಲು ಇದನ್ನೆಲ್ಲದಕ್ಕೂ ಸೇರಿಸ್ಕೊಳ್ಬೇಕು. ಮುಕ್ತೌ ಜಲ್ಪತಾಂ ವಹ ಶ್ರುತಿ ಉಪಕೃತಯೇ ಕಲ್ಪತಾಂ. ಹೇಗೆ ಅಂದರೆ ಯಾವ ರೀತಿ ಹೇಳ್ತಾರೆ ಅಂದರೆ, ಮುಕ್ತೌ ಸ್ವಾತಂತ್ರ್ಯಂ ಜಲ್ಪತಾಂ ವಹ ಶ್ರುತಿ ಉಪಕೃತಯೇ ಸ್ಯಾತ್ ಕಲ್ಪತಾಂ. ಮುಕ್ತೌ ಬ್ರಹ್ಮಣೈಕ್ಯಂ ಜಲ್ಪತಾಂ ವಹ ಶ್ರುತಿ ಉಪಕೃತಯೇ ಕಲ್ಪತಾಂ. ಈಗ ಒಂದೊಂದಕ್ಕೂ ಕೂಡ ಶ್ರುತಿ ನಿಮಗೆ ಉಪಕಾರ ಮಾಡಲಿ. ಮುಕ್ತೌ ಪಶುಪತಿ ಸಮತಾಂ ಜಲ್ಪತಾಂ ವಹ ಶ್ರುತಿ ಉಪಕೃತಯೇ ಕಲ್ಪತಾಂ. ಎಲ್ಲದಕ್ಕೂ ಸೇರಿಸ್ಕೊಳ್ಬೇಕಿದು. ವಾಸನೋಚ್ಛೇದ ಮಾತ್ರಂ ಜಲ್ಪತಾಂ ವಹ ಮುಕ್ತೌ ಶ್ರುತಿ ಉಪಕೃತಯೇ ಕಲ್ಪತಾಂ. ಹೀಗೆ ಒಂದೊಂದಕ್ಕೂ ಅದು ಸೇರಿಸ್ಕೊಳ್ಬೇಕು. ಎಲ್ಲವೂ ನಿಮಗೆ ಶ್ರುತಿ ಉಪಕಾರ ಮಾಡಲಿ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲು ಇದು ಯಾವ ಪಕ್ಷ ಅಂತ ಹೇಳೋದು ವ್ಯಾಖ್ಯಾನಗಳಲ್ಲಿ ತಿಳಿಬೇಕು ನಮಗೆ. ಸ್ವಾಮಿ ದೇಶಿಕನ ಕಾಲದಿದ್ದು ಅವರು ಕೂಡ ಕೆಲವು ಮಾತ್ರ ಸರ್ವಾರ್ಥ ಸಿದ್ಧಿಯಲ್ಲಿ ಎಲ್ಲವನ್ನೂ ಅವರು ಕೂಡ ವಿವರಿಸಿಲ್ಲ ಸ್ವಾಮಿ ದೇಶಿಕನ್. ಅದು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳಿಬಿಟ್ಟು ಬಿಟ್ಟುಬಿಟ್ಟಿದ್ದಾರೆ. ತುಂಬ ವಿಸ್ತಾರವಾಗಿ ಬರೆದಿಲ್ಲ ಇದಕ್ಕೆ ಸರ್ವಾರ್ಥ ಸಿದ್ಧಿ. ಆದರೆ ವ್ಯಾಖ್ಯಾನಗಳಲ್ಲಿ ಇತರ ಆಚಾರ್ಯರುಗಳು ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದಂಥ ಆಚಾರ್ಯರುಗಳು ಸಕಲ ಗ್ರಂಥಗಳನ್ನು ಪರಾಮರ್ಶೆ ಮಾಡಿದವರು ತಿಳಿಸ್ತಾರೆ. ಇದು ಯಾವ್ಯಾವುದು ಮತಗಳು ಇಲ್ಲಿ ಹೇಳಲ್ಪಟ್ಟಿದೆ ಅದನ್ನೆಲ್ಲ ಇಲ್ಲಿ ತಿಳಿಸ್ತಾರೆ. ಮೊದಲು ಹೇಳಿದಾಗ ಸ್ವಾತಂತ್ರ್ಯ ಜೀವನಿಗೆ ಸ್ವಾತಂತ್ರ್ಯವನ್ನು ಹೇಳಿದ್ರು ಮೋಕ್ಷದಲ್ಲಿ. ಎರಡನೆಯದು ಬ್ರಹ್ಮನೊಡನೆ ಐಕ್ಯ. ಮೂರನೆಯದು ಪಶುಪತಿಯೊಡನೆ ಸಮವಾಗುವುದು, ಶಿವ ಸಮಾನನಾಗ್ತಾನೆ ಅಂತ. ವಾಸನೋಚ್ಛೇದ ಮಾತ್ರ, ವಾಸನೆಯು ನಾಶವಾಗಿಬಿಡುತ್ತೆ, ಅದುವೇ ಮೋಕ್ಷ. ಧೀಸಂತಾನ ಪ್ರಣಾಶಂ, ಜ್ಞಾನದ ಒಂದು ಸಂತತಿ ಅದು ನಾಶವಾದರೆ ಅದುವೇ ಮೋಕ್ಷ. ನಿಜಮತಿ ಸುಖಯೋಹೋ ನಿತ್ಯಯೋಹೋ ಸನ್ನಿಕರ್ಷಂ, ತನ್ನ ಬುದ್ಧಿ ಧರ್ಮಭೂತ ಜ್ಞಾನ ಇದೆಯಲ್ಲ ಅದು ಸುಖ ಎರಡು ಕೂಡ ನಿತ್ಯವಾಗಿರುವಂಥದ್ದು ಅವನಿಗೆ ಅನುಭವವಾಗುತ್ತೆ ಅಂತ ಹೇಳಿದ್ರು. ಚಿತ್ತೇನ ಸ್ವಾತ್ಮ ಸೌಖ್ಯ ಅನುಭವಂ, ಚಿತ್ತದಿಂದ ಅಂತಃಕರಣದಲ್ಲಿ ಸ್ವಾತ್ಮ ಸೌಖ್ಯ ಅನುಭವ, ತನ್ನ ಸುಖವನ್ನು ಅನುಭವಿಸುವುದೇ ಮೋಕ್ಷ ಅಂದರು. ಉಪಲವದ್ಭಾವಂ, ಪಾಷಾಣಕಲ್ಪ ಮೋಕ್ಷ ನೈಯಾಯಿಕರು ಹೇಳೋದು. ಊರ್ಧ್ವ ಪ್ರಯಾಣಂ, ಜೈನರು ಹೇಳ್ತಾರೆ ಸತತೋರ್ಧ್ವ ಪ್ರಯಾಣ ಅಂತ ಮೋಕ್ಷ. ಶೂನ್ಯಾದ್ವೈತವು, ಇದೆಲ್ಲವೂ ಕೂಡ ಈ ರೀತಿ ಇಷ್ಟು ಮತಗಳಿದೆ ಮೋಕ್ಷದಲ್ಲಿ. ನೀವು ಈ ರೀತಿ ಎಲ್ಲ ವಿರುದ್ಧವಾಗಿ ಹೇಳ್ತೀರಲ್ಲ ಶ್ರುತಿಯು ನಿಮಗೆಲ್ಲ ಸ್ವಲ್ಪ ಸಹಾಯ ಮಾಡಿ ನಿಮಗೆ ಮೋಕ್ಷ ಸ್ವರೂಪ ಅರ್ಥ ಆಗೋ ಹಾಗೆ ಮಾಡಲಿ ಅಂತ ಪ್ರಾರ್ಥಿಸ್ತಾರೆ ಸ್ವಾಮಿ ದೇಶಿಕನಲ್ಲಿ ಕಡೆಯಲ್ಲಿ. ಏವಂ ಸ್ಥಾಲೀಪುಲಾಕನ್ಯಾಯೇನ ಮುಕ್ತ ವಿಷಯ ಪ್ರಬಲಾನ್ವಾದ ನಿರಸ್ಯ, ಎಲ್ಲವನ್ನೂ ವಿಸ್ತಾರವಾಗಿ ವಿಚಾರ ಮಾಡಲಿಲ್ಲ ಮೋಕ್ಷ ಸ್ವರೂಪದಲ್ಲಿ ಸ್ವಾಮಿ ದೇಶಿಕನಲ್ಲಿ. ಸ್ಥಾಲೀಪುಲಾಕ ನ್ಯಾಯ ಅಥವಾ ಪ್ರಧಾನ ಮಲ್ಲ ನಿಬರ್ಹಣ ನ್ಯಾಯ ಅಂತ ಹೇಳೋದು. ಪ್ರಧಾನನಾದ ಮಲ್ಲರನ್ನು ಗೆದ್ದು ಬಿಟ್ಟರೆ ಮಿಕ್ದವರೆಲ್ಲ ಯಾರು ಗೆಲ್ಲಬೇಕಾಗಿಲ್ಲ, ಅವರೆಲ್ಲ ಗೆದ್ದಂಗೆ ಅಂತ ಅರ್ಥ. ಆ ರೀತಿ ನ್ಯಾಯದಿಂದ ಸಾಲೀಪುಲಾಕ ಒಬ್ಬರನ್ನ ತಿಳಿದ್ರೆ ಎಲ್ಲವನ್ನು ತಿಳಿಬಹುದು. ಮೋಕ್ಷದಲ್ಲಿ ಯಾವ್ಯಾವ ವಿರೋಧವಿದೆ, ಶ್ರುತಿಗೆ ವಿರೋಧ ಅಂತ ಹೇಳಿಬಿಟ್ರೆ ಎಲ್ಲ ವಿರೋಧವಾಗಿಬಿಡುತ್ತೆ ಶ್ರುತಿಗೆ. ಅಂದರೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಸಾಮಾನ್ಯವಾದ ದೋಷ ಅದು ಶ್ರುತಿಗೆ ವಿರುದ್ಧವಾಗಿರೋದು ನಮಗೆ ಅಂಗೀಕಾರವಲ್ಲ ಅಂತ ಹೇಳೋದು.
ಏವಂ ಸ್ಥಾಲೀಬುಲಾ ಕನ್ಯಾಯನ ಮುಕ್ತ ವಿಷಯ ಪ್ರಬಲಾನ್ ವಾದಾನ್ ನಿರಸ್ಯ ಏವಮೇವ ಇತರೇಷಾಮಪಿ ವಾದಾನ, ಕೆಲವು ಯಾವುದು ಇಲ್ಲಿ ವಿಸ್ತಾರವಾಗಿ ವಿಚಾರ ಮಾಡಿಲ್ವೋ ಅದು ಕೂಡ ಮಿಕ್ಕದ್ದು ಸೇರಿ ನಿರಾಸಃ ಅವಗಂತವ್ಯ ಇತಿ ದಿಕ್ಪ್ರದರ್ಶನಾಯ, ದಿಗ್ದರ್ಶನ ಅಷ್ಟೇ ಇಲ್ಲಿ. ಪಕ್ಷಭೇದಾನು ಪ್ರದರ್ಶ್ಯ, ಎಷ್ಟು ಭೇದಗಳಿದೆ ಈ ಮೋಕ್ಷವನ್ನು ನಿರೂಪಣೆ ಮಾಡುವ ಪಕ್ಷಗಳು, ತೇಷಾಮಪಿ ನಿರಸ್ತಪ್ರಾಯತಾಮಹ ಸಂಕ್ಷೇಪೇಣ, ಸಂಕ್ಷೇಪವಾಗಿ ಹೇಳಿದರು. ಇಲ್ಲಿ ಹೇಳಿರೋದು ಹೇಳದೇ ಇರೋದು ಎಲ್ಲವನ್ನು ಹೀಗೆ ತಿಳ್ಕೊಳ್ಳಿ ಅಂತ ಅರ್ಥ. ಇಲ್ಲಿ ಕೆಲವನ್ನು ಹೇಳ್ತಾ ಇದ್ದೀನಿ, ಇನ್ನೂ ಅನೇಕ ಇರಬಹುದು, ಎಲ್ಲವನ್ನು ಸೇರಿಸ್ಕೊಳ್ಳಿ ಇದರಲ್ಲಿ ಅಂದರು. ಸ್ವಾತಂತ್ರ್ಯಂ ಬ್ರಹ್ಮಣೈಕ್ಯಂ ಇತ್ಯಾದೀನಿ ಪದಾನಿ ದ್ವಿತೀಯಾಂತಾನಿ, ಇದೆಲ್ಲ ದ್ವಿತೀಯ ವಿಭಕ್ತಿಯಲ್ಲಿರುವಂಥದ್ದು, ಅದನ್ನು ಕಡೆಯಲ್ಲಿ ಸೇರಿಸ್ಕೊಳ್ಬೇಕು. ಮುಕ್ತೌ ಜಲ್ಪತಾಂಬಹ ಯುಷ್ಮಾಕಂ ಶ್ರುತಿ ಉಪಕೃತೆಯೇ ಬುದ್ಧಿಶುದ್ಧೌ ಸಾಹಾಯ್ಯಾಯ ಕಲ್ಪತಾಂ ಇತ್ಯನ್ವಯ. ನಿಮಗೆ ಒಂದು ಶುದ್ಧವಾದ ಜ್ಞಾನವನ್ನು ಉಂಟು ಮಾಡಲಿ ಶ್ರುತಿ, ನಿಮಗೆಲ್ಲ ಈ ರೀತಿಯೆಲ್ಲ ನಿರೂಪಣೆ ಮಾಡ್ತಿರಲ್ಲ ಅಂತ ಹೇಳಿಬಿಟ್ಟು ಅವರು ಆಶಂಸಿಸ್ತಾರೆ. ನನ್ನ ಇಲ್ಲಿ ಸ್ವಾಮಿ ಆಚಾರ್ಯರು ತಿಳಿಸ್ತಾರೆ, ಇಲ್ಲಿ ಸ್ವಾತಂತ್ರ್ಯಂ ಅಂತ ಹೇಳೋದು ನಿರಂಕುಶಂ ಸ್ವಾತಂತ್ರ್ಯಂ ಮುಕ್ತಸ್ಯ ಭವತಿ ಇತಿ ಪಾಶುಪತ ಏಕದೇಶಿನಃ ಲಕುಲೀಶಾಹ ಅಂತ. ಪಾಶುಪತದಲ್ಲಿ ಅನೇಕ ಕಾಪಾಲಿಕರು ಮೊದಲಾದದ್ದೆಲ್ಲ ಬ್ರಹ್ಮಸೂತ್ರದಲ್ಲಿಯೇ ಭಾಷಿಕಾರರೇ ಹೇಳಿದ್ದಾರೆ. ಅನೇಕ ಮತಗಳ ಭೇದವಿದೆ ಅದರಲ್ಲಿ ಅಂತ. ಅವರೆಲ್ಲ ವೇದಕ್ಕೆ ವಿರುದ್ಧವಾದ ಆಚರಣೆಗಳು ಅದನ್ನೆಲ್ಲ ಮಾಡ್ತಾರೆ. ಶವಭಸ್ಮ ಸ್ನಾನ ಮೊದಲಾದದ್ದೆಲ್ಲ ಅವರಲ್ಲಿ ಹೇಳಲ್ಪಟ್ಟಿದೆ. ಅವರಲ್ಲಿ ಒಂದು ಭಾಗ, ಒಂದು ವಿಧ ಲಕುಲೀಶರು ಅಂತ ಹೇಳಿಬಿಟ್ಟು ಅವರ ಹೆಸರು ಹಾಗೂ ಬಂದಿದೆ. ಸರ್ವೇಷಾಮಪಿ ಮುಕ್ತಾನಾಂ ಯದಿ ನಿರಂಕುಶಂ ಸ್ವಾತಂತ್ರ್ಯಂ, ಮುಕ್ತರಿಗೆಲ್ಲ ನಿರಂಕುಶವಾದ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಅವರು. ಸರ್ವೇ ಸರ್ವತ್ರ ಯುಗಪತ್ ಪ್ರವರ್ತೇರನ್ನು, ಆಗ ಮುಕ್ತರಲ್ಲಿಯೇ ಎಲ್ಲರೂ ಎಲ್ಲ ಕಡೆಯೂ ಎಲ್ಲ ಕೆಲಸವನ್ನು ಮಾಡಬಹುದು ಅಂತ ಆಗ್ಬಿಟ್ರೆ, ತಥಾಚ ಪರಸ್ಪರ ಘರ್ಷಣಾಧಿಕಂ ಅನಿವಾರ್ಯಂ ಸ್ಯಾತ್, ಒಬ್ಬರಿಗೊಬ್ಬರಿಗೆ ಜಗಳ ಬರುತ್ತೆ. ಆವಾಗ ಎಲ್ಲರಿಗೂ ನಿರಂಕುಶವಾದ ಸ್ವಾತಂತ್ರ್ಯ ಬಂದುಬಿಟ್ರೆ ಹೇಗಿರುತ್ತೆ? ಅಲ್ಲಿ ಅನಂತವಾದ ಪರಮಾತ್ಮರುಗಳು ಸೃಷ್ಟಿಯಾಗ್ಬಿಟ್ರೆ ಹೇಗಿರ್ತಾರೆ? ಹಾಗೆ ಎಲ್ಲರೂ ಜಗತ್ಕಾರಣ ಆಗ್ಬೋದು, ಎಲ್ಲರೂ ಇದಾಗ್ಬೋದು, ಎಲ್ಲರೂ ಏನು ಬೇಕಾದರೂ ಮಾಡಬಹುದು. ತತ್ಪ್ರಯುಕ್ತ ಅಶಾಂತಿರಪಿ ಅವರ್ಜನೀಯ ಸ್ಯಾತ್, ಅಲ್ಲಿಯೂ ಘರ್ಷಣೆಯಾಗಿ ಅಶಾಂತಿ ಆಗಬೇಕು. ಅಶಾಂತಸಿ ಕುತ ಸುಖಂ ಅತಃ ಪರಮಪುರುಷಾರ್ಥ ಕಥಂ ಸ್ಯಾತ್. ವೇದಿಕರು ನೀವು ಹೇಳ್ತೀವಲ್ಲ, ನೀನು ಹೇಳ್ತಿರಲ್ಲ ಸ್ವಾತಂತ್ರ್ಯ ಬರುತ್ತೆ ಅಂದರೆ, ಇದು ಕರ್ಮ ಸ್ವಾತಂತ್ರ್ಯ. ಯದ್ಯಪಿ ವೈದಿಕಾನಾಮಪಿ ಸಸ್ವರಾಟ್ ಭವತಿ ತಸ್ಯ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ ಅಂತ ಹೇಳಿದೆಯಲ್ಲ. ಇಲ್ಲಿ ಎರಡು ವಿಷಯ ಇದೆ ಇದರಲ್ಲಿ. ಶ್ರುತ್ಯ ಸ್ವರಾಜ್ಯಮೇವ ಮುಕ್ತಿ ಸಮ್ಮತ, ಅವನು ಕೂಡ ಅಧಿಪತಿ ಆಗ್ತಾನಲ್ಲ ತಾನು ಅಂತ ಹೇಳಿದ್ರೆ, ಸರ್ವಾಧಿಪತಿ ಆಗೋ ಹಾಗೆ ಸ್ವತಂತ್ರನಾಗೋ ಹಾಗೆ ಹೇಳಿದೆಯಲ್ಲ ಅಂದರೆ ಕರ್ಮವಶ್ಯನಾಗಿರೋದಿಲ್ಲ ಅನ್ನೋದು ಒಂದು ವಿಷಯ. ಭಗವತ್ ಸಂಕಲ್ಪಕ್ಕೆ ಅಧೀನವಾಗಿಯೇ ತಾನು ಎಲ್ಲ ಕೆಲಸವನ್ನು ಮಾಡ್ತಾನೆ. ಎರಡು ಕೂಡ ಸ್ಪಷ್ಟವಾಗಿ ಸ್ಥಾಪಿಸಲ್ಪಟ್ಟಿದೆ. ಆದ್ದರಿಂದ ಅದರಲ್ಲಿ ನಮಗೆ ಅನುಪಪತ್ತಿ ಇಲ್ಲ. ಪರಂತು ಸ್ವಾತಂತ್ರ್ಯಂ ಕಿಂ ರೂಪಂ ಇತ್ಯಾದಿಕಂ ಪೂರ್ವಮೇವ ನಿರೂಪಿತಂ, ಮೊದಲೇ ಹೇಳಿದೆ. ಆದ್ದರಿಂದ ನಿರಂಕುಶಂ ಸ್ವಾತಂತ್ರ್ಯಂ ನ ಮುಕ್ತಿ, ಇವನಿಗೆ ಎಲ್ಲ ದಶೆಯಲ್ಲೂ ನಮ್ಮ ಸಿದ್ಧಾಂತದಲ್ಲಿ ಶೇಷತ್ವವೇ ಸ್ವರೂಪ. ಆ ಶೇಷತ್ವ ಸ್ವರೂಪ ಪೂರ್ಣವಾಗಿ ತಿಳಿಯುವುದೇ ಇವನಿಗೆ ಮೋಕ್ಷ. ಕರ್ಮದಿಂದ ಮುಕ್ತನಾಗ್ತಾನೆ, ಆದ್ದರಿಂದ ಕರ್ಮ ವಶ್ಯತ್ವ ಇರೋದಿಲ್ಲ. ಅದರಿಂದ ಸ್ವರಾಟ್ ಅಂತ ಹೇಳಿದೆ. ಸರ್ವೇಶು ಲೋಕೇಶು ಕಾಮಚಾರೋ ಭವತಿ ಅಂದರೆ ಆ ಒಂದು ವೈಭವ ಹೇಳಿದೆ. ಹೋಗ್ಬೋದು, ಎಲ್ಲಿ ಬೇಕಾದರೂ ಓಡಾಡ್ಬೋದು, ಆದರೆ ಪರಮಾತ್ಮನ ಇಚ್ಛೆಗೆ ವಿರುದ್ಧವಾಗಿ ಏನು ಮಾಡೋದಿಲ್ಲ. ಆದ್ದರಿಂದ ಅಲ್ಲಿ ಪರಮಾತ್ಮನೇ ಎಲ್ಲವನ್ನು ನಿರ್ವಾಹ ಮಾಡೋದು. ಅವನು ಎಲ್ಲ ದಿಶೆಯಲ್ಲಿಯೂ ಎಲ್ಲರ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳೆಲ್ಲ ಅವನ ಅಧೀನದಲ್ಲಿಯೇ ಇದೆ. ಅದನ್ನು ಸ್ಥಾಪನೆ ಮಾಡಿರೋದ್ರಿಂದ ನಮಗೆ ಈ ವಿರೋಧ ಬರೋದಿಲ್ಲ. ಅದು ಇಲ್ಲದೆ ಹೋದರೆ ವಿರೋಧಗಳು ಬರುತ್ತೆ. ಇದು ಒಂದು ಮೋಕ್ಷದ ಒಂದು ವಿಷಯ. ಕೆಲವರು ಹೇಳಿದ್ರು ಬ್ರಹ್ಮಣ ಐಕ್ಯಂ ಅಂತ ಹೇಳಿದ್ರು. ಬ್ರಹ್ಮೈವ ಉಪಾಧಿ ಅವಚ್ಛಿನ್ನಂ ಜೀವ ಉಪಾಧಿರಪಿ ಮಿಥ್ಯಾ ಅಂತ ಹೇಳಿದ್ರು ವಿವರ್ತವಾದಿಗಳು. ತಾದೃಶ ಉಪಾಧಿ ನಿವೃತ್ತೌ ಬ್ರಹ್ಮಣೈಕ್ಯಾಪತ್ತಿ ಮುಕ್ತಿ ಬ್ರಹ್ಮ ವಿವರ್ತವಾದಿನಃ. ಬ್ರಹ್ಮನಿಗೆ ವಿವರ್ತವಾದ ಅಂತ ಅದಕ್ಕೆ
ಪರಿಣಾಮವಾದವಲ್ಲ. ಜಗತ್ತೆಲ್ಲ ಹೇಗೆ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರೆ, ಈ ಮೋಕ್ಷ, ಈ ಪ್ರಪಂಚ ಎಲ್ಲ ಮಿಥ್ಯೆ, ಮತ್ತು ಹೇಗೆ ಇದು ಸೃಷ್ಟಿಯಾಗುತ್ತೆ, ಸೃಷ್ಟಿ ಹೇಳಿದೆಯಲ್ಲ ಶ್ರುತಿ ಅಂತ ಹೇಳಿದ್ರೆ, ಇವರು ಶ್ರುತಿಯನ್ನು ಆಧರಿಸಿ ನಿರೂಪಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಶ್ರುತಿಯಲ್ಲಿ ಸೃಷ್ಟಿ ಹೇಳಿ ಭೇದ ಹೇಳಿದೆಯಲ್ಲ, ಇದು ಹೇಗೆ ಅಂದರೆ ಇದೆಲ್ಲ ವಿವರ್ತ, ಅಂದರೆ ನಿಜವಲ್ಲ, ಇದು ಬರೀ ತೋರಿಕೆ ಅಷ್ಟೇ ಅಂತ ಹೇಳಿದ್ರು. ಆದ್ದರಿಂದ ಇದು ಸತ್ಯವಲ್ಲ, ಇರುವ ಹಾಗೆ ಕಾಣ್ತಾ ಇದೆ ಅಷ್ಟೇ, ನಿಜವಾಗಿ ಸೃಷ್ಟಿಯಾಗಿಲ್ಲ, ಪರಿಣಾಮವಾದ ಇಲ್ಲ. ಸೂತ್ರಕಾರರು ಪರಿಣಾಮಾತ್ ಅಂತಲೇ ಸೂತ್ರ, ವಿವರ್ತಾತ್ ಅಂತ ಹೇಳಲಿಲ್ಲ. ಆದ್ದರಿಂದ ಇದು ತೋರಿಕೆಯಾದ ಪ್ರಪಂಚ ಇದು ಅಷ್ಟೇ. ಆದ್ದರಿಂದ ಅದನ್ನು ಸ್ಥಾಪನೆ ಮಾಡ್ತಾರೆ ಅವರು. ಪ್ರಕೃತ ಸವಿವೇಶಾದ್ವೈತ ಪ್ರತಿಕೋಟಿಭೂತ ನಿರ್ವಿಶೇಷಾದ್ವೈತವಾದಿನಾಂ ಮತವಿದಂ ಬಹುಧಾ ಪರಿಶೀಲಿತಂ ಪುರಸ್ತಾದತ್ರೈವ. ನೇರವಾಗಿ ನಮಗೆ ವಿರುದ್ಧವಾದ ಮತ, ಸವಿಶೇಷಾದ್ವೈತಕ್ಕೆ ವಿರುದ್ಧವಾದ ನಿರ್ವಿಶೇಷಾದ್ವೈತ ಮತ, ಇದುವೇ ನೇರವಾಗಿ ನಮಗೆ ಪ್ರತಿಕೋಟಿಯಾಗಿ ಇರುವಂತಹ ಆ ಮತವನ್ನು ಇಲ್ಲಿ ಮೊದಲೇ ವಿಸ್ತಾರವಾಗಿ ಅದನ್ನು ಪರಿಶೀಲನೆ ಮಾಡಲಾಗಿದೆ. ಮೂರನೆಯದು ಪಶುಪತಿ ಸಮಾನಂ ಅಂತ, ಕೇವಲ ಪಾಶುಪತಾನ ಮತವಿದು. ಪಾಶುಪತರು ಅಂತ ಒಂದು, ಪಶುಪತಿ ಪಾಶ ಅಂತ ಮೂರು ತತ್ವಗಳನ್ನು ಹೇಳ್ತಾರೆ. ಪಾಶ ಅಂದರೆ ಕರ್ಮ, ಇದೆಲ್ಲ ಪಶು, ಜೀವಾತ್ಮರುಗಳು ಪಶು ಅಂತ ಹೇಳಿರೋದು. ಪತಿ ಎನ್ನುವನು ಪರಮೇಶ್ವರ, ಹೀಗೆ ನಿರೂಪಣೆ ಮಾಡ್ತಾರೆ ಅವರು. ತಥಾ ಶುಕ್ತಂ ಭೋಜರಾಜೇನ ಮುಕ್ತಾತ್ಮನೋಪಿ ಶಿವಾಹ, ಶಿವರಾಗಿಬಿಡ್ತಾರೆ ಅವರೇ. ಶಿವ ಸಾಯುಜ್ಯ ಅಂತ ಹೇಳಿದೆ, ಶಿವರೇ ಆಗಿಬಿಡ್ತಾರೆ ಅಂತ. ಇದಮ ಪರಿಶೀಲಿತ, ಹಿಂದೆ ಇದು ಕೂಡ ಹೇಳಲ್ಪಟ್ಟಿದೆ ಇದರಲ್ಲಿ, ಜೀವಸರದಲ್ಲಿ. ಆದ್ದರಿಂದ ಪಶುಪತಿ ಮತವನ್ನು ಸೂತ್ರಕಾರರೇ ಪತ್ಯುರಸಾಮಂಜಸ್ಯಾತ್ ಅಂತ ಸೂತ್ರದಲ್ಲಿ, ಒಂದು ಸೂತ್ರದಲ್ಲಿಯೇ ಪಶುಪತಿ ಮತವು ಅಸಮಂಜಸವಾದದ್ದು ಅಂತ ಅದನ್ನ ನಿರಾಕರಣೆ ಮಾಡಿಬಿಟ್ರು. ಅದು ಕೂಡ ಶ್ರುತಿಗೆ ವಿರುದ್ಧವಾದದ್ದು, ಎಲ್ಲಿಯೂ ಈ ರೀತಿ ಹೇಳಿಲ್ಲ. ವಾಸನೋಚ್ಛೇದ ಮಾತ್ರಂ, ಇವರು ವಿಜ್ಞಾನವಾದಿಗಳು ಅಂತ ಹೇಳುವಂತಹ ಯೋಗಾಚಾರರು ಅಂತ ಹೇಳುವ ಬೌದ್ಧ ಮತದಲ್ಲಿ ಒಂದು ಪ್ರಭೇದ. ಯೋಗಾಚಾರರು ಅಂತ ಹೇಳಿ, ಐಡಿಯಲಿಸ್ಟ್ ಅಂತ ಹೇಳೋದು ವಿಜ್ಞಾನವಾದಿಗಳು. ಅರ್ಥಶೂನ್ಯವಾದ ಜ್ಞಾನವೇ ತತ್ವ ಅಂತ ಹೇಳ್ತಾರೆ. ಅದು ಕೂಡ ಕ್ಷಣಿಕ, ಅರ್ಥಶೂನ್ಯ ಜ್ಞಾನ. ಎಲ್ಲ ನಮಗೆ ಕಾಣ್ತಿರೋ ಪದಾರ್ಥಗಳೆಲ್ಲ ಬರೀ ಜ್ಞಾನದ ಆಕಾರಗಳು, ಪದಾರ್ಥವೇ ಇಲ್ಲ ಅಲ್ಲಿ. ಜ್ಞಾನವೇ ಆಯಾ ಆಕಾರಗಳನ್ನು ಪಡೆದುಕೊಂಡು ನಮಗೆ ಹಾಗಿರೋ ಹಾಗೆ ಕಾಣಿಸ್ತಾ ಇದೆ. ಇದು ಕೂಡ ಅದ್ವೈತದಂತೆಯೇ. ಅದ್ವೈತರು ಬಹಳ ಹತ್ತಿರ ಇದಕ್ಕೆ, ನಿರ್ವಿಶೇಷ ಅದ್ವೈತವು. ಎಲ್ಲ ಜ್ಞಾನವೇ, ಲೋಕವೆಲ್ಲ ಮಿಥ್ಯೆ ಅಂತ ಹೇಳಿದ್ರೆ ಭೇದವೆಲ್ಲ, ಇದೆಲ್ಲ ಸರ್ಪ ರಜ್ಜುವಿನಲ್ಲಿ ಕಾಣುವ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇಲ್ಲ, ಇದು ಪದಾರ್ಥಗಳೇ ಇಲ್ಲ ಇಲ್ಲಿ. ನಮ್ಮ ಅಜ್ಞಾನದಿಂದ ಜ್ಞಾನವೇ ಈ ರೂಪದಲ್ಲಿ ತೋರಿಸ್ತಾ ಇದೆ ನಮಗೆ ಇರೋ ಹಾಗೆ ಅಂತ ಹೇಳಿದ್ರು. ಅದು ವಿಶುದ್ಧ ವಿಜ್ಞಾನ ಕ್ಷಣ ಪರಂಪರಾ ಪರಿಶೇಷ ಮೋಕ್ಷ ಅಂತ ಹೇಳಿದ್ರು. ಆ ಕ್ಷಣ ಪರಂಪರಾ ಪರಿಶೇಷ, ಕ್ಷಣ ಪರಂಪರೆ ಒಂದು ಮಾತ್ರ ಉಳಿಯುತ್ತೆ, ಪದಾರ್ಥಗಳು ಕಾಣಬಾರ್ದು. ಆವಾಗ ಬರೀ ವಿಜ್ಞಾನ ಕ್ಷಣಿಕವಾದ ವಿಜ್ಞಾನ ಸಂತತಿ ಒಂದೇ ಇರಬೇಕು ಅಷ್ಟೇ. ವಾಸನ ಎಲ್ಲ ಹೋಗ್ಬಿಟ್ರೆ ಈ ಪದಾರ್ಥಗಳು ಕಾಣಬಾರ್ದು, ಆಕಾರಗಳು ಕಾಣಬಾರ್ದು, ಜ್ಞಾನದ ವಿವಿಧವಾದ ಆಕಾರಗಳು ಕಾಣಬಾರ್ದು. ಇದೆಲ್ಲ ಇಲ್ಲದೆ ಇರೋದು, ಜ್ಞಾನವೇ ಪದಾರ್ಥವೇ ಇಲ್ಲ, ಅರ್ಥಶೂನ್ಯವಾದ ಜ್ಞಾನ ಅಂತ ಹೇಳ್ತಾರೆ ವಿಜ್ಞಾನವಾದಿಗಳು, ಯೋಗಾಚಾರರು. ಇದು ಬ್ರಹ್ಮಸೂತ್ರದಲ್ಲಿ ವಿಸ್ತಾರವಾಗಿ ಇದೆಲ್ಲ ನಿರಾಕರಣೆ ಮಾಡಿದೆ. ಅನಾದಿವಾಸನಾವಶಾತ್ ಸಂಸಾರ, ಆ ವಾಸನೆ ಹೇಗೆ ಬರುತ್ತೆ ಕ್ಷಣಿಕ ಸಂಸಾರದಲ್ಲಿ ಅಂದರೆ, ಒಂದು ಕ್ಷಣದಿಂದ ಒಂದು ಕ್ಷಣಕ್ಕೆ ಹೋಗಿಬಿಡುತ್ತೆ ಅಂದರು. ಒಂದು ವಸ್ತ್ರದಲ್ಲಿ ಒಂದು ಕಸ್ತೂರಿ ಇಟ್ಟರೆ ಅದನ್ನು ಕಸ್ತೂರಿಯ ಪರಿಮಳ ವಸ್ತ್ರಕ್ಕೆ ಬರುತ್ತಲ್ಲ, ಆ ರೀತಿ ಬರುತ್ತೆ ಅಂತ ಹೇಳ್ತಾರೆ. ಹೀಗೆಲ್ಲ ನಿರೂಪಣೆ ಮಾಡ್ತಾರೆ. ಆ ವಾಸನೆ ಅನ್ನೋದ್ರಿಂದಲೇ ಸುಖ ದುಃಖದ ಅನುಭವ ಎಲ್ಲ ಹೇಳಬೇಕಲ್ಲ. ಪ್ರಪಂಚದಲ್ಲಿ ಎಲ್ಲವನ್ನೂ ಎಲ್ಲರೂ ವಿವರಿಸಬೇಕು, ಯಾವ ಕಾರಣದಿಂದ ಸುಖ ದುಃಖ ಬರುತ್ತೆ ಅಂತ ಹೇಳಿ, ಅದನ್ನು ಹೇಗೆ ಬಿಡಿಸ್ಕೊಳ್ಳೋದು ಅಂತ ಹೇಳಿ, ಅದೆಲ್ಲ ಅದಕ್ಕೆ ವಾಸನ ಅಂತಲೇ ಹೇಳ್ತಾರೆ. ತಾದೃಶ ವಾಸನಾಯ ನಿವೃತ್ತವು ವಿಶುದ್ಧ ಪರಿಶಿಷ್ಯತೆ ವಿಜ್ಞಾನ ಕ್ಷಣ ಪರಂಪರಾ. ಫ್ಲೀಟಿಂಗ್ ಫ್ಲಕ್ಸ್ ಆಫ್ ಕಾನ್ಷಿಯಸ್ ಅಂತ ಹೇಳ್ತಾರೆ ಅವರು. ಫ್ಲೀಟಿಂಗ್ ಫ್ಲಕ್ಸ್ ಆಫ್ ಕಾನ್ಷಿಯಸ್ನೆಸ್, ಬರೀ ಜ್ಞಾನದ ಒಂದು ಸಂತತಿ, ಕ್ಷಣಿಕವಾದದ್ದು. ಒಂದು ಕ್ಷಣವು ನಾಶವಾಗುತ್ತೆ, ಉತ್ಪತ್ತಿಯಾಗುತ್ತೆ, ನಾಶವಾಗುತ್ತೆ, ಉತ್ಪತ್ತಿಯಾಗುತ್ತೆ, ಹೀಗೆ ನಿರೂಪಣೆ ಮಾಡ್ತಾರೆ. ಇದೆಲ್ಲ ಕೂಡ ವಿಸ್ತಾರವಾಗಿ ತಳ್ಳಿ ಹಾಕಲ್ಪಟ್ಟಿದೆ.
ಅದುವೇ ಮುಕ್ತಿ ಅಂತ ಹೇಳಿದ್ರು. ಈ ವಾಸನೆ ಹೋಗ್ಬಿಟ್ರೆ ಯಾವ ಪದಾರ್ಥವೂ ಏನೂ ಕಾಣುವುದಿಲ್ಲ, ಬರೀ ಜ್ಞಾನ, ಒಂದು ಕ್ಷಣಿಕ ಜ್ಞಾನ ಇರುತ್ತೆ. ಅದ್ವೈತದಲ್ಲಿ ನಿತ್ಯವಾದ ಒಂದು ಜ್ಞಾನವಿದೆ ಅಂದರು, ಇವರು ಕ್ಷಣಿಕವಾದ ಜ್ಞಾನ ಇದೆ ಅಂತಾರೆ. ಅಷ್ಟೇ ವ್ಯತ್ಯಾಸ. ಅಯಂ ವಾದ ಪೂರ್ವಮೇವ ನಿರಸ್ತಃ ಧೀಸಂತಾನ ಪ್ರಣಾಶಂ ಇತಿ ಸಮನಂತರ ವಕ್ಷ್ಯಮಾಣಂ ಮತ ವೈಲಕ್ಷಣ್ಯಾಯ ಅತ್ರ ಮಾತ್ರ ಪದಂ. ಮುಂದಿನದು ಧೀ ಸಂತಾನ ಪ್ರಣಾಶಂ ಅಂತ. ಇದು ಬರೀ ವಾಸನೋಚ್ಛೇದ ಮಾತ್ರ ಅಂತ ಹೇಳಿದ್ರು. ಇದು ಶೂನ್ಯಾದ್ವೈತ. ಧೀ ಸಂತಾನವೂ ನಾಶವಾಗಿಬಿಡುತ್ತೆ ಅಂದರು ಅವರು ಕಡೆಯಲ್ಲಿ. ಇವ್ರು ಹೇಳ್ತಾರೆ ಬರೀ ವಾಸನಾ ನಾಶವಾಗುತ್ತೆ, ಕ್ಷಣಿಕ ಸಂತಾನ ವಿಜ್ಞಾನ ಸಂತಾನ ಇರುತ್ತೆ, ಅದು ಮೋಕ್ಷ ಅಂದರೆ. ವಿಜ್ಞಾನ ಸಂತಾನವು ಹೋಗ್ಬಿಡ್ಬೇಕು ಅಂತ ಮಾಧ್ಯಮಿಕರು ಶೂನ್ಯಾದ್ವೈತ ಅಂತ ಹೇಳಿ. ಅಂತೆ ಶೂನ್ಯಾದ್ವೈತಂ ಇತಿ ಪ್ರತ್ಯೇಕಂ ಪ್ರಸಿದ್ಧ ಶೂನ್ಯವಾದಿನಾಂ ಲಂಕಾವತಾರ ಸೂತ್ರ ಅನುಯಾಯದೇನು. ಲಂಕಾವತಾರ ಸೂತ್ರ ಅಂತ ಇದೆ ಅವರದು ಕಥನ, ಮಾಧ್ಯಮಿಕರದು. ಆ ಬೌದ್ಧಾಗಮಗಳಲ್ಲೆಲ್ಲ ಬರುತ್ತೆ. ಮಾಧ್ಯಮಿಕ ಏಕದೇಶಿನಃ ಪ್ರಜ್ಞಾಕರ ಗುಪ್ತಸ್ಯ ಮತಮಿದಂ. ಪ್ರಜ್ಞಾಕರ ಗುಪ್ತ ಅಂತ ಅವರು ಬರೆದಿರುವಂಥದ್ದು. ಅದರಲ್ಲಿ ಇದೆಲ್ಲ ನಿರೂಪಣೆ ಮಾಡ್ತಾರೆ. ಇದೆಲ್ಲ ಸೂತ್ರಕಾರರು ಕೂಡ ತಳ್ಳಿ ಹಾಕಿದ್ದಾರೆ. ಆಭಾಸ ಏವಚ ಮೊದಲಾದೆಲ್ಲ ಹೇಳಿ ಸೂತ್ರಗಳಲ್ಲಿ ಇದನ್ನೆಲ್ಲ ತಳ್ಳಿ ಹಾಕಿದ್ದಾರೆ. ಧೀ ಸಂತಾನ ಅಂಗೀಕೃತ್ಯ ತಸ್ಯ ಉಚ್ಛೇದ ಅಸ್ಮಿನ್ ಪಕ್ಷೆ. ಒಂದು ಧೀ ಸಂತಾನ ಇದೆ ಅಂತ, ಜ್ಞಾನ ಸಂತಾನ ಇದೆ, ಅದು ನಾಶವಾಗಿಬಿಡುತ್ತೆ ಅಂದರು. ಅಂತಿಮ ಪಕ್ಷೆ ಅದು ಧೀ ಸಂತಾನೋಪಿನ ಸತ್ಯ ಇತಿ ವಿಶೇಷ. ಮಾಧ್ಯಮಿಕರು ಅದೂ ಇಲ್ಲ ಅಂತ ಹೇಳ್ತಾರೆ. ವಿಜ್ಞಾನ ಕ್ಷಣ ಪರಂಪರಾಯ ಅಹಮರ್ಥಸ್ಥಾನಾಪನ್ನಾಯ ಅಪಿ ಉಚ್ಛೇದ ಏವ ಮೋಕ್ಷ. ಅಹಂ ಅಂತ ಹೇಳೋದಕ್ಕೆ ಕಾರಣವಾದದ್ದು ವಿಜ್ಞಾನದ ಕ್ಷಣ ಪರಂಪರೆ, ಅಹಮರ್ಥ ಅಂತ ಹೇಳೋದು. ನಾವು ಹೇಳೋ ಅಹಮರ್ಥ ಅನ್ನೋದು ಜ್ಞಾನ ಸ್ವರೂಪ. ನಾವು ಹೇಳೋದು ಸಂವಿತ್ ಅಂತ ಹೇಳೋದು ಧರ್ಮಭೂತ ಜ್ಞಾನ. ಅಹಮರ್ಥ ಅನ್ನೋದು ಜ್ಞಾನ ಸ್ವರೂಪ. ಅಹಂ ಅನ್ನುವುದಕ್ಕೆ ಅರ್ಥವಾದದ್ದು ಪದಾರ್ಥ, ಅಹಂ ಅಂತ ತಿಳಿಯುವಂಥದ್ದು. ಆ ಅಹಮರ್ಥದಲ್ಲಿ ವಿಜ್ಞಾನ ಕ್ಷಣ ಪರಂಪರೆ ಇದೆ ಅಂತ ಹೇಳ್ತಾರೆ ಇವರು. ಸ್ಥಿರವಲ್ಲ ಅದು. ಸ್ಥಿರ ಅಂತ ತಿಳಿದ್ರೆ ಅವಿದ್ಯೆ, ಕ್ಷಣಿಕ ಅಂತ ತಿಳಿಯೋದೇ ಅದಕ್ಕೆ ಮೋಕ್ಷ. ಆಮೇಲೆ ಅದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದುವೇ ಮೋಕ್ಷ. ಅದು ಕೂಡ ಹೋಗ್ಬಿಡ್ಬೇಕು, ಏನೂ ಇರೋದಿಲ್ಲ ಅದು. ಅಹಮೇವನ ಕಿಂಚಿಚ್ಚೇತೆ ಭಯಂ ಕಸ್ಯ ಭವಿಷ್ಯತಿ. ನ್ಯಾಯವನ್ನು ಹೇಳ್ತಾರೆ ಅವರು. ನಾನೇ ಇಲ್ಲ ಅಂತ ಹೇಳಿದ್ರೆ ಭಯ ಯಾಕೆ ಬರಬೇಕು ಅಂತ ಹೇಳಿಬಿಟ್ಟು. ಆದ್ದರಿಂದ ಅವರು ಹೀಗೆ ದುಃಖ ಎಲ್ಲ ಹೋಗಬೇಕಾದ್ರೆ ಈ ಥರ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಅಹಮರ್ಥ ವಿನಾಶಸ್ಯ ಪುರುಷಾರ್ಥಸ್ಯ ಕಥಂ ಭವೇತ್ ಎಂಬಾದೋಪಿ ಪೂರ್ವಮೇವ ಆತ್ಮನೋ ನಿತ್ಯತ್ವ ಅಹಮರ್ಥತ್ವ ಸಮರ್ಥನೇನೈವ ನಿರಸ್ತ. ನಿತ್ಯವಾದ ಆತ್ಮ ಅಂತ ಶ್ರುತಿ ಸ್ಪಷ್ಟವಾಗಿ ನಾತ್ಮ ಶ್ರುತೇ ನಿತ್ಯತ್ವಾಚ್ಯತಾಭ್ಯ ಬ್ರಹ್ಮಸೂತ್ರದಲ್ಲಿ ಸೂತ್ರಕಾರರು ಆತ್ಮನಿಗೆ ಉತ್ಪತ್ತಿ ಇಲ್ಲ. ಕಾರ್ಯ ಜಗತ್ತನ್ನೆಲ್ಲ ಉತ್ಪತ್ತಿ ಹೇಳುವ ಭಾಗದಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಇಂದ್ರಿಯಗಳು ಪ್ರಾಣಗಳು ಎಲ್ಲ ಹೇಳಿ ಆತ್ಮನ ವಿಷಯ ಬಂದಾಗ ಜೀವಾತ್ಮಗಳು ಇದಾರಲ್ಲ ಪ್ರಪಂಚದಲ್ಲಿ, ಕಾರ್ಯ ಪ್ರಪಂಚದಲ್ಲಿ ಉತ್ಪತ್ತಿ ಇಲ್ಲ ಅವರಿಗೆ ಅಂತ ಸ್ಥಾಪನೆ ಮಾಡ್ತಾರೆ. ಅವ್ರಿಗೇನಿದ್ರು ಜನ್ಮ ಮರಣ ಅಂತ ಹೇಳಿರೋದು ಪ್ರಕೃತಿ ಸಂಸರ್ಗ ವಿಯೋಗ ಅಷ್ಟೇ. ಆದ್ದರಿಂದ ನ ಆತ್ಮ ಉತ್ಪದ್ಯತೆ ನಿತ್ಯತ್ವ ಅಚ್ಯತಾಭ್ಯ ಶ್ರುತೇ. ಶ್ರುತಿ ಪ್ರಮಾಣದಿಂದ ನಿತ್ಯವಂತನು ಶ್ರುತಿ ಹೇಳುತ್ತೆ. ಅದನ್ನು ಸ್ಥಾಪನೆ ಮಾಡಿರೋದ್ರಿಂದ ಈ ಮಗತವು ನಿರಸ್ತವಾಗುತ್ತೆ. ನಿಜಮತಿ ಸುಖಯೋ ನಿತ್ಯಯೋ ಸನ್ನಿಕರ್ಷಂ. ನೈಯಾಯಿಕರಲ್ಲಿ ಭೂಷಣಕಾರರು ಅಂತ ಒಬ್ಬರು, ಅವರ ನಿರೂಪಣೆ ಮಾಡುವಂಥದ್ದಿದು. ನೈಯಾಯಿಕರಲ್ಲಿಯೇ ಮತಭೇದಗಳು. ಏಕದೇಶಿನಃ ಅಂತ ಹೇಳಿದ್ರು. ನಿತ್ಯಂ ಸುಖಂ ಆತ್ಮಧರ್ಮಭೂತಂ ಮುಕ್ತೌ ಅಭಿವ್ಯಜ್ಯತೆ ಅಂತ ಹೇಳಿದ್ರು. ಅವರಿಗೆ ಆತ್ಮನ ಧರ್ಮಭೂತವಾದ ಜ್ಞಾನ, ಸುಖ ದುಃಖ ಇದೆಲ್ಲ ಆತ್ಮಗುಣಗಳು. ಅವರಿಗೆ ಸುಖ ದುಃಖವೆಲ್ಲ ಆತ್ಮಗುಣಗಳು. ಆತ್ಮನ ಜ್ಞಾನ ಅನಿತ್ಯ. ಆದ್ದರಿಂದ ಇಲ್ಲಿ ಬರುತ್ತೆ ಹೋಗುತ್ತೆ, ಉತ್ಪತ್ತಿ ಆಗುತ್ತೆ ನಾಶವಾಗುತ್ತೆ, ಝೀರೋ ಆಗಿಬಿಡುತ್ತೆ, ಮತ್ತೆ ಉತ್ಪತ್ತಿ ಆಗುತ್ತೆ ನಾಶವಾಗುತ್ತೆ, ಉತ್ಪತ್ತಿ ಆಗುತ್ತೆ ನಾಶವಾಗುತ್ತೆ. ಅದು ಅನಿತ್ಯ, ನಿತ್ಯವಲ್ಲ. ಮೋಕ್ಷದಲ್ಲಿ ಸುಖ ಮಾತ್ರ ನಿತ್ಯವಾದದ್ದು ವ್ಯಕ್ತವಾಗುತ್ತೆ ಅಂತ ಹೇಳಿದ್ರು. ನಿತ್ಯವಾದ ಒಂದು ಸುಖ ವ್ಯಕ್ತವಾಗುತ್ತೆ ಮೋಕ್ಷದಲ್ಲಿ ಅಂತ ಹೇಳ್ತಾರೆ ಇವರು. ಇದು ಭೂಷಣಕಾರರ ಮತ. ಕಾಣಾದರು ಎಲ್ಲ ಹೀಗೆ ಹೇಳಲಿಲ್ಲ.
ಅವರು ಹೇಳಿದ್ದು ಪಾಷಾಣ ಕಲ್ಪ ಮೋಕ್ಷವೇ, ಏನೂ ಇರೋದಿಲ್ಲ ಅಂತ ತಿಳಿಯೋದಿಲ್ಲ ಅಂತ ಹೇಳಿದ್ರು. ಅಶೇಷ ವಿಶೇಷ ಉಚ್ಛೇದ ಅಂತ ಹೇಳ್ತಾರೆ. ಇವರು ಹಾಗೆ ಹೇಳಲಿಲ್ಲ. ಅದನ್ನು ಒಪ್ಕೊಂಡ್ರೆ ಮೋಕ್ಷದಲ್ಲಿ ಯಾರಿಗೂ ಆಸೆ ಇರೋದಿಲ್ಲ, ನಿತ್ಯವಾದ ಒಂದು ಸುಖ ಅಭಿವ್ಯಕ್ತವಾಗುತ್ತೆ, ಪ್ರಕಟವಾಗುತ್ತೆ ಆಗ ಅಂತ ಹೇಳಿದ್ರು. ಆದ್ದರಿಂದ ಸುಖವಾಗಿರುತ್ತೆ ಮೋಕ್ಷ. ತಚ್ಚ ತಥೈವ ಮುಕ್ತವು ಅಭಿವ್ಯಕ್ತೇನ ನಿತ್ಯೇನ ಜ್ಞಾನೇನ ಗೃಹ್ಯತೆ. ಅದು ಹೇಗೆ ತಿಳಿಯುತ್ತೆ ನಿಮಗೆ ಅಂತ ಹೇಳಿದ್ರೆ, ಜ್ಞಾನ ಅನಿತ್ಯವಲ್ಲ. ನಿಮಗೆ ಅನಿತ್ಯವಾದ ಜ್ಞಾನದಿಂದ ನಿತ್ಯವಾದ ಸುಖ ಹೇಗೆ ತಿಳಿಯುತ್ತೆ ಅಂದರೆ, ಆ ಸಮಯದಲ್ಲೂ ನಿತ್ಯವಾದ ಜ್ಞಾನ ಉತ್ಪತ್ತಿಯಾಗುತ್ತೆ, ಅಲ್ಲೂ ಅಭಿವ್ಯಕ್ತವಾಗುತ್ತೆ, ಪ್ರಕಟವಾಗುತ್ತೆ. ಆ ನಿತ್ಯವಾದ ಜ್ಞಾನ ಬಂದು ನಿತ್ಯವಾದ ಸುಖ ಅನುಭವ ಆಗುತ್ತೆ. ಹೀಗೆ ಹೇಳ್ತಾರೆ ಅವರು. ದುಃಖವೆಲ್ಲ ನಾಶವಾಗಿಬಿಟ್ಟಾಗ ಒಂದು ನಿತ್ಯವಾದ ಜ್ಞಾನ ಪ್ರಕಟವಾಗಿ ನಿತ್ಯವಾದ ಸುಖ ಪ್ರಕಟವಾಗುತ್ತೆ. ಅದರಿಂದ ಅವನಿಗೆ ಸುಖವಾಗಿರ್ತಾನೆ ಮೋಕ್ಷದಲ್ಲಿ. ಆದ್ದರಿಂದ ಯಾಕೆ ಅಂತ ಹೇಳಿದ್ರೆ, ನಿತ್ಯವಾದ ಜ್ಞಾನ ಉತ್ಪನ್ನವಾಗಬೇಕು. ಯಾಕೆ ಅಂದರೆ ಸ್ವರೂಪ ಅವರಿಗೆ ಪರಮಾಣು ಸ್ವರೂಪ, ಜ್ಞಾನ ಸ್ವರೂಪವಲ್ಲ. ಗುಣದಲ್ಲಿ ಗುಣಿಯನ್ನು ಅಂಗೀಕಾರ ಮಾಡ್ಕೊಳ್ಳಲ್ಲ ಅವರು. ಗುಣಿ ಅನಂಗೀಕಾರ ಅಂತಂದರು. ಗುಣದಲ್ಲಿ ಗುಣಿನಃ ಅನಂಗೀಕಾರ, ಗುಣಿಯನ್ನು ಒಪ್ಕೊಳ್ಳಲ್ಲ ಅವರು ಗುಣದಲ್ಲಿ. ಆದ್ದರಿಂದ ಧರ್ಮಭೂತ ಜ್ಞಾನವು ಸ್ವರೂಪವು ಧರ್ಮವು ಎರಡು ಜ್ಞಾನ ಆಗಿರಕ್ಕೆ ಸಾಧ್ಯವಿಲ್ಲ ಅಂತ ವಾದ ಮಾಡ್ತಾರೆ ಅವರು. ಶ್ರುತಿ ಹಾಗೆಯೇ ಹೇಳಿಬಿಟ್ಟಿದೆ. ಅದಕ್ಕೆ ವಿರುದ್ಧವಾಗಿ ಅನುಮಾನದಿಂದ ಸ್ಥಾಪನೆ ಮಾಡ್ತಾರೆ. ಒಂದು ಗುಣದಲ್ಲಿ ಅದೇ ಗುಣ ಇರಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದು. ಸಪ್ತ ಪದಾರ್ಥಗಳು ಎಲ್ಲ ಗುಣಗಳಲ್ಲಿಯೂ ನಿರ್ಗುಣ ಅನ್ನೋದು ಒಂದು ಸಾಧರ್ಮ್ಯ ಅಂತ ಸಾಧಿಸ್ತಾರೆ. ನಿರ್ಗುಣವೇ ಒಂದು ಸಾಧನ್ಯ, ಅದರಲ್ಲಿ ಇನ್ನೊಂದು ಗುಣ ಇರಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿರ್ಗುಣ ಅನ್ನೋದು ಎಲ್ಲ ಗುಣಗಳಿಗೂ ಸಾಧರ್ಮ್ಯ, ಸಮಾನ ಧರ್ಮ ಅಂತ ಹೇಳಿದ್ರು. ಗುಣದಲ್ಲಿ ಗುಣ ಇರೋದಿಲ್ವಲ್ಲ, ಆದ್ದರಿಂದ ಇದೆಲ್ಲ ಅವರು ಸ್ಥಾಪನೆ ಮಾಡ್ತಾರೆ. ಸ್ವಪ್ರಕಾಶ ವಸ್ತುನಃ ಅನಂಗೀಕಾರ, ಸ್ವಯಂ ಪ್ರಕಾಶವಾದ ವಸ್ತುವೇ ಒಪ್ಕೊಂಡಿಲ್ಲ ಅವರು. ಆದ್ದರಿಂದ ಅಲ್ಲಿ ಸುಖ ಅನುಭವ ಆಗಬೇಕಾದ್ರೆ ಜ್ಞಾನ ಇರಬೇಕು ಅವನಿಗೆ. ಜ್ಞಾನ ಅನಿತ್ಯ ಆದರೆ ಎಲ್ಲಿ ಬರುತ್ತೆ ಅಂದರೆ, ಆಗ ಪ್ರಕಟವಾಗುತ್ತೆ ನಿತ್ಯವಾದ ಒಂದು ಜ್ಞಾನ. ಇದೆಲ್ಲ ಊಹೆ ಮಾಡಿ ಸ್ಥಾಪನೆ ಮಾಡೋದು. ತದ್ಗ್ರಹಣಾರ್ಥಂ ಜ್ಞಾನಂ ಅವಶ್ಯಕಮಿತಿ ತದಾಶಯ. ಈ ಸುಖ ತಿಳ್ಕೊಳ್ಬೇಕಾದ್ರೆ ಜ್ಞಾನ ಬೇಕಲ್ಲ. ಆದ್ದರಿಂದ ಇದೆಲ್ಲವೂ ಕೂಡ ನೈಯಾಯಿಕರ ಇದರಲ್ಲಿ ಎಲ್ಲ ಸೇರಿದೆ. ಅದನ್ನೆಲ್ಲ ತಳ್ಳಿ ಹಾಕಿದ್ದಾರೆ ಹಿಂದೆನೆ. ಚಿತ್ತೇನ ಸ್ವಾತ್ಮ ಸೌಖ್ಯ ಅನುಭವಂ ಅನ್ನೋದು ಇನ್ನೊಂದು ಮತ. ಕುಮಾರಿಲ್ಲ ಭಟ್ಟರು ಪೂರ್ವಮೀಮಾಂಸಕರು, ಭಾಟ್ಟ ಮತ ಅಂತ ಹೆಸರು. ಅದ್ವೈತದವರೆಲ್ಲ ವ್ಯವಹಾರೇ ಭಾಟ್ಟನಯ ಅನ್ನೋದು ಪ್ರಸಿದ್ಧ ಅವರಿಗೆ ಅದ್ವೈತದಲ್ಲಿ. ಕುಮಾರಿಲ್ಲ ಭಾಟ್ಟರ ಅನೇಕ ನ್ಯಾಯಗಳನ್ನೆಲ್ಲ ಅವರು ಹೇಳೋ ರೀತಿಯಲ್ಲಿ ಅದ್ವೈತದಲ್ಲಿ ಒಪ್ಕೊಂಡಿದ್ದಾರೆ. ಪ್ರಮಾಣಗಳ ಸಂಖ್ಯೆ ಏನು, ಇದೇನು, ವಾಕ್ಯ ಜ್ಞಾನ ಹೇಗೆ ಉಂಟಾಗುತ್ತೆ, ತಾತ್ಪರ್ಯವೇ ಮುಖ್ಯ ಅಂತ ಹೇಳೋದು, ತಾತ್ಪರ್ಯದಿಂದ ನಾವು ಅನ್ವಯವನ್ನು ನಿಶ್ಚಯ ಮಾಡಬೇಕು ಅಂತ ಹೇಳೋದು, ಇದೆಲ್ಲ ಹೇಳಿ ಈ ರೀತಿ ಅವರಿಗೆ ಕುಮಾರಿಲ್ಲ ಭಟ್ಟರ ನ್ಯಾಯವನ್ನು ಅದ್ವೈತದಲ್ಲಿ ಒಪ್ಕೊಳ್ತಾರೆ. ವ್ಯವಹಾರ ಭಾಟ್ಟನಯ ಅಂತ ಪ್ರಸಿದ್ಧ. ಭಾಟ್ಟರು ಹೇಳುವ ನ್ಯಾಯ ಅವರ ಮಾರ್ಗದಲ್ಲಿಯೇ ವ್ಯವಹಾರ ಮಾಡೋದು ಅಂತ. ಸ್ವಾತ್ಮೈವ ಸರ್ವೇಷಾಮಪಿ ಸ್ವಯಂ ಪ್ರೀತಿ ವಿಷಯ. ಸ್ವಯಂ ಎಲ್ಲರಿಗೂ ಪ್ರೀತಿ ಆಗೋದು ಯಾರು ಅಂದ್ರೆ ತಾನೇ, ತನ್ನ ಆತ್ಮ. ಕುಮಾರಿಲ್ಲ ಭಟ್ಟರ ಮತನಾ? ಕುಮಾರಿಲ್ಲ ಭಟ್ಟರ ಮತ, ಪೂರ್ವಮೀಮಾಂಸಕ. ಓಕೆ. ಕುಮಾರಿಲ್ಲ ಭಟ್ಟಸ್ಯ ಮತಂ ಇದಿ. ಪ್ರಾಭಾಕರರು ಕುಮಾರಿಲ್ಲ ಭಟ್ಟರು ಅಂತ ಎರಡು ಮತ ಮೀಮಾಂಸಕರಲ್ಲಿ ಪ್ರಧಾನವಾಗಿ. ಪ್ರಾಭಾಕರರಿಗೆ ಗುರು ಅಂತಲೂ ಹೆಸರು, ಗುರುಗಳು, ಗುರುಮತ. ಕುಮಾರಿಲ್ಲ ಭಟ್ಟರ ಶಿಷ್ಯರು ಅವರು ಬಹಳ ಪ್ರಸಿದ್ಧರಾಗಿದ್ದರು, ಪ್ರಖ್ಯಾತರಾಗಿ ಅವರಿಗೆ ಗುರುಗಳು ಅಂತಾನೆ ಹೇಳೋರು. ಗುರುಮತ ಅಂತ ಪ್ರಸಿದ್ಧವಾಗಿದೆ. ಪ್ರಾಭಾಕರ ಮತ, ಕುಮಾರಿಲ್ಲ ಭಟ್ಟರ ಮತ ಎರಡು ಅವರಿಗೆ ಕೆಲವು ವ್ಯತ್ಯಾಸಗಳಿದೆ. ಅದರಲ್ಲಿ ಇಬ್ಬರು ಪೂರ್ವಮೀಮಾಂಸಕರೇ. ಸ್ವೀಯೇಷು ಅಪಿ ತತ್ಪ್ರಯುಕ್ತ ಏವ ಪ್ರೀತಿ ವಿಷಯ, ಪ್ರೀತ್ಯತಿಶಯ. ತನ್ನಲ್ಲಿ ಅವನಿಗೆ ಬಹಳ ಪ್ರೀತಿ ಇರೋದ್ರಿಂದ ತನಗೆ ಸಂಬಂಧಿಸಿದವರಲ್ಲೂ ಪ್ರೀತಿ ಇರ್ತಾರೆ. ಯಾಕೆ ಅಂದರೆ ತನ್ನಲ್ಲಿ ಪ್ರೀತಿ ಇರೋದ್ರಿಂದ ಎಲ್ಲರಿಗೂ ತಾನು ತನಗೆ ಪ್ರೀತಿ ಆಗ್ತಾನೆ, ಪ್ರೀತಿ ವಿಷಯವಾಗ್ತಾನೆ. ತನ್ನನ್ನು ಯಾರು ದ್ವೇಷ ಮಾಡೋದಿಲ್ಲ. ತನಗೆ ತಾನು ಪ್ರೀತಿಯಾಗಿರೋದ್ರಿಂದ ತನಗೆ ಸಂಬಂಧಿಸಿದವರು ಪ್ರೀತಿ ವಿಷಯವಾಗ್ತಾರೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಹೇಳಿಲ್ವೇ ಬೃಹದಾರಣ್ಯಕದಲ್ಲಿ ಅಂತ ಹೇಳ್ತಾರೆ. ಇತಿ ಶ್ರುತಿಶ್ಚ ಪ್ರಸಿದ್ಧ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅನೇಕವಾಗಿ ಹೇಳಿದೆ. ನಪತ್ಯು ಕಾಮಾಯ ಪತಿ
प्रियो भवति आत्मनस्तु कामाय पतिप्रियो भवति जायायै कामाय जाया प्रिया भवति आत्मनस्तु कामाय जाया प्रिया भवति न सर्वस्य कामस्य कामाय सर्वं प्रियं भवति आत्मनस्तु कामाय सर्वं प्रियं भवति ಅವರವರ ಪರಮಾತ್ಮನ ಸಂಕಲ್ಪ ಅಂತ ಅಲ್ಲಿ ಸಿದ್ಧಾಂತ. ಆತ್ಮ ಶಬ್ದಕ್ಕೆ ಪರಮಾತ್ಮ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಮಾಡುವ ಉಪದೇಶ ಇದು. ಅದು ವಾಕ್ಯಾನ್ವಯಾಧಿಕರಣದಲ್ಲಿ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಆತ್ಮ ಶಬ್ದಕ್ಕೆ ಜೀವಾತ್ಮನೇ ಪರಮಾತ್ಮನೇ ಅಂತ ಇಲ್ಲಿ ಪುತ್ರ ಜಾಯ ಪತಿ ಎಲ್ಲ ಹೇಳಿರೋದ್ರಿಂದ ಜೀವಾತ್ಮ ಅಂತ ಹೇಳಬೇಕು ಅಂತ ಪೂರ್ವ ಪಕ್ಷ ಬಂದರೆ ಪರಮಾತ್ಮ ಅಂತ ಸ್ಥಾಪನೆ ಮಾಡ್ತಾರೆ. ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಲ್ಲೇ ಬರೋದು ಆ ಪ್ರಕರಣದಲ್ಲಿ. ಅದನ್ನು ಇಟ್ಟುಕೊಂಡು ಇವರು ಆತ್ಮನೇ ಪ್ರೀತಿ ವಿಷಯವಲ್ಲ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರೀತಿ, ತನ್ನ ಇಚ್ಛೆಗೆ ತಾನೇ ಎಲ್ಲ ಪ್ರಿಯವಾಗುತ್ತೆ ಅಂತ ಹೇಳ್ತಾರೆ. ತನ್ನ ಇಚ್ಛೆಗೆ ಏನೂ ನಡೆಯೋದಿಲ್ಲ, ನಾವು ಇಚ್ಛೆ ಪಟ್ಟಂಗೆ ಏನೂ ನಡೆಯೋದಿಲ್ಲ ಅಂತ ಎಲ್ಲರಿಗೂ ಅನುಭವ ಆಗುತ್ತೆ ಚೆನ್ನಾಗಿ. ಯದ್ಯಪಿ ತಸ್ಯಾಹ ಶ್ರುತೇ ಅನ್ಯಾದೃಶ ಏವ ಅರ್ಥಃ ಸಿದ್ಧಾಂತೆ ವರ್ಣ್ಯತೆ. ಸಿದ್ಧಾಂತದಲ್ಲಿ ಇದಕ್ಕೆ ಈ ಅರ್ಥವಲ್ಲ. ಅಥಾಪಿ ಅಯಮಪಿ ಅರ್ಥೋ ವೈಜ್ಞಾನಿಕ ನ ಅಪನುದ್ಯತೆ. ಇದರಲ್ಲೂ ಸ್ವಲ್ಪ ಸತ್ಯವಿದೆ ಅಂತ ಹೇಳ್ತಾರೆ ಆಚಾರ್ಯರು. ಇದರಲ್ಲಿಯೂ ಇದೆ ಅಂತ. ವಸ್ತುತಸ್ತು ಸ್ವಾತ್ಮ ಪರಮಾತ್ಮನಃ ತತ್ವಮತಿಗಹನಂ. ಸ್ವಲ್ಪ ಇದು ಅಧಿಕವಾಗಿ ಹೇಳ್ತಾರೆ. ಇಲ್ಲಿಯ ಪರಮಾತ್ಮ ಅನ್ನೋದೇ ಸಿದ್ಧಾಂತ ಸ್ಪಷ್ಟವಾಗಿ ಭಾಷ್ಯಕಾರರು ಸ್ಪಷ್ಟವಾಗಿ ಹೇಳಿದ್ದಾರೆ. ಭಟ್ಟಕುಮಾರಿಲೇನಾಪಿ ಸ್ವಪ್ರಕಾಶ ವಸ್ತು ಅನಭ್ಯುಪಗಮನಾತ್ ಅಂತಃಕರಣ ಮೂಲಕ ಏವ ಸ್ವಾತ್ಮಾನುಕೂಲತ್ವ ಗ್ರಹ ಅನ್ನೋದೇ ಮುಖ್ಯ. ಅಂತಃಕರಣ ಚಿತ್ತೇನ ಸ್ವಾತ್ಮ ಸೌಖ್ಯಾನುಭವ. ಚಿತ್ತ ಅಂದರೆ ಅಂತಃಕರಣ ಅಂತ ಅರ್ಥ. ಸ್ವಯಂ ಪ್ರಕಾಶವಾದ ವಸ್ತುವನ್ನು ಒಪ್ಕೊಳ್ಳಲ್ಲ ಅವರು. ಆದ್ದರಿಂದ ಸ್ವಯಂ ಪ್ರಕಾಶ ವಸ್ತು ಗಮಾತ್ ಅಂತಃಕರಣದ ಮೂಲಕವೇ ಅನುಭವ ಆಗಬೇಕು ಅವರಿಗೆ. ಆದ್ದರಿಂದಲೇ ಇವರಿಗೂ ಮೋಕ್ಷದಲ್ಲಿ ಯಾವ ಅನುಭವ ಇರೋದಿಲ್ಲ, ಸುಖ ದುಃಖ ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ. ಆದರೆ ಇವರು ಹೇಳೋದು ಕುಮಾರಿಲ್ಲರು ಇಲ್ಲ, ಅನುಭವ ಇರುತ್ತೆ, ಆತ್ಮ ಸುಖದ ಅನುಭವ ಇರುತ್ತೆ ಅಂತಃಕರಣದಲ್ಲಿ ಅಂತ ಹೇಳ್ತಾರೆ. ಅದು ಇವರ ಮತ. ಭೂಷಣಕಾರ ಮತ ನಿರಾಕರಣೆಯನ್ನು ಇವ ನಿರಾಸ ಸಿದ್ಧ. ಹಿಂದೆ ಹೇಳಿದ ನೈಯಾಯಿಕ ಏಕದೇಶರ ನಿರಾಸನೆ ಮಾಡಿದಾಗ ನಿತ್ಯವಾದ ಜ್ಞಾನ ಉತ್ಪನ್ನವಾಗಿ ನಿತ್ಯವಾದ ಸುಖ ಅನುಭವ ಆಗುತ್ತೆ ಅಂದ್ರಲ್ಲ, ಅದೇ ರೀತಿಯಲ್ಲಿ ಕುಮಾರಿಲರ ಮೋಕ್ಷ ಸ್ವರೂಪವೂ ಕೂಡ ನಿರಸ್ತವಾಗಿದೆ ಅನ್ನೋದು ಸ್ಪಷ್ಟ. ಬ್ರಹ್ಮನನ್ನು ಒಪ್ಕೊಳ್ಳಲ್ಲ ಅವರು. ಅದನ್ನ ಕರ್ಮ ಎಲ್ಲ ಅನುಭವಿಸಿ ಮುಗಿಸ್ಬೇಕು ಅಂತ ಹೇಳ್ತಾರೆ. ಉಪಲವದ್ಭಾವಂ ಇದು ಪ್ರಧಾನವಾದ ವೈಶೇಷಿಕರು ಕಾಣಾದರು. ಪಾಷಾಣಕಲ್ಪ ಮುಕ್ತಿ ಇತಿ ಪರೈಹಿ ಉಪಹಾಸ್ಯಮಾನಂ ವೈಶೇಷಿಕೋಕ್ತಂ. ಇದನ್ನು ಸಂಪೂರ್ಣವಾಗಿ ಸಿದ್ಧಾಂತ ನಿರಾಕರಣೆ ಮಾಡ್ತಾರೆ ಬ್ರಹ್ಮಸೂತ್ರಕಾರರು. ಅದರಿಂದ ಪೂರ್ಣವಾಗಿ ನಿರಾಕರಣೆ ಮಾಡ್ತಾರೆ. ಇದನ್ನು ಯಾವುದು ಸರಿ ಇಲ್ಲ ಇವ್ರ ಮಧ್ಯದಲ್ಲಿ ಅಂತ ಕಾಣಾದರು. ಎಲ್ಲ ಊಹೆ ಮಾಡಿ ಈಶ್ವರನ ಅನುಮಾನದಿಂದ ಸ್ಥಾಪನೆ ಮಾಡೋದು ಇದೆಲ್ಲ. ಇದಮಪಿ ಪೂರ್ವಂ ನಿರಸ್ತಂ. ಮೊದಲಿಗೆ ವಿಸ್ತಾರವಾಗಿ ಇದನ್ನು ಪರೀಕ್ಷೆ ಮಾಡಿ ನಿರಸನ ಮಾಡೋದು. ಆತ್ಮನಃ ಸ್ವಪ್ರಕಾಶ ಅನಂಗೀಕಾರ. ಇದಿಬ್ಬರು ಪೂರ್ವಮೀಮಾಂಸರಿಬ್ಬರಿಗೂ ಸಮಾನವಾದದ್ದು. ಸ್ವಪ್ರಕಾಶವನ್ನು ಒಪ್ಕೊಳ್ಳೋದಿಲ್ಲ ಆತ್ಮನಿಗೆ. ಆದ್ದರಿಂದ ಮುಕ್ತವು ಜ್ಞಾನಾದಿ ಗುಣಾನಾಮಪಿ ಅಂಗೀಕಾರಾತ್ ಪಾಷಾಣಸ್ಯ ಆತ್ಮನಶ್ಚ ಕೋ ವಾ ವಿಶೇಷ ಕಥಂ ವಾ ಪುರುಷಾರ್ಥ ಸ್ಯಾತ್. ಆದ್ದರಿಂದ ಮುಕ್ತಿಯಲ್ಲಿ ಇವನಿಗೆ ಜ್ಞಾನಾದಿ ಗುಣಗಳು ಇಲ್ಲ. ಕುಮಾರಲ ಭಟ್ರು ಹೇಳಿದ್ರು ಸುಖ ಇದೆ ಅಂತ ಹೇಳಿದ್ರು. ಅವರು ಅಂತಃಕರಣದಿಂದ ಸುಖವನ್ನು ಅನುಭವಿಸ್ತಾನೆ ಅಂತ ಹೇಳ್ತಾರೆ. ಇವರು ಹೇಳಿದ್ರು ಏನೂ ಇರೋದಿಲ್ಲ, ಪ್ರಾರಬ್ಧ ಕರ್ಮ ಬ್ಯಾಲೆನ್ಸ್ 0 ಆಗಬೇಕು, ಅದನ್ನೆಲ್ಲ ಅನುಭವಿಸಿ ಮುಗಿಸ್ಬೇಕು. ಇನ್ನು ಮುಂದೆ ಫಲದಲ್ಲಿ ಆಶೆ ಇಲ್ಲದೆ ಕರ್ಮ ಮಾಡಬೇಕು ಅವನು. ನಾವು ಹೇಳೋ ಗೀತೆಯಲ್ಲಿ ಹೇಳಿರೋ ಹಾಗೆ ಫಲದಲ್ಲಿ ಆಶೆ ಇಲ್ಲದೆ ಕರ್ಮಗಳನ್ನು ಮಾಡಿದ್ರೆ ಫಲ ಸೇರಿಸ್ಕೊಳ್ಳೋದಿಲ್ಲ ಮುಂದೆ. ಇದುವರೆಗೂ ಮಾಡಿರೋ ಪ್ರಾರಬ್ಧ ಕರ್ಮ ಪೂರ್ತಿ ಅನುಭವಿಸಿ ಪೂರ್ತಿ ಮುಗಿಸ್ಬೇಕು. ನಾವು ಭುಕ್ತಂ ಕ್ಷೀಯತೆ ಕರ್ಮ. ಅದು ಮುಗಿದ ಮೇಲೆಯೇ ಅವರಿಗೆ ಏನೂ ಇರೋದಿಲ್ಲ, ಪುಣ್ಯ ಪಾಪ ಯಾವುದು ಇಲ್ಲದೆ ಇರುವಾಗ ಅದು ಮೋಕ್ಷ ಅಂತ ಹೇಳಿದ್ರು. ಸುಖ ದುಃಖ ಏನಿರೋದಿಲ್ಲ. ಆಗ ಅವನ ಸ್ವರೂಪ ಏನಿರುತ್ತೆ ಅಂತ ಹೇಳಿದ್ರೆ ಪಾಷಾಣಕಲ್ಪ. ಅವನಿಗೆ ಸ್ವಯಂ ಪ್ರಕಾಶವಾದ ವಸ್ತುವನ್ನೇ ಒಪ್ಕೊಂಡಿಲ್ಲ ಅವರು. ಆದ್ದರಿಂದ ಇದು ಉಪಲವದ್ ಭಾವ. ಉಪಲವ ಅಂದರೆ ಕಲ್ಲು, ಕಲ್ಲಿನಂತೆ ಅಂತ ಅರ್ಥ. ಊರ್ಧ್ವ ಪ್ರಯಾಣಂ ಇದು ಜೈನರು ಹೇಳೋದು. ಇದರಲ್ಲಿಯೂ 2 ರೀತಿಯಾಗಿ
ನಿರ್ವಾಹ ಮಾಡ್ತಾರೆ. ಸತತೋರ್ಧ್ವಗಮನಂ ಅಂತ ಆಲೋಕಾಕಾಶ ಇದೆ, ಅಲೋಕಾಕಾಶ ಅಂತ ಹೇಳ್ತಾರೆ. ಸತತೋ ಅರ್ಧ್ವಗಮನಂ ಮುಕ್ತಿ ಇತಿ ಜೈನಃ, ಮೇಲೆ ಹೋಗ್ತಾನೇ ಇರ್ತಾನೆ ಯಾವಾಗಲೂ ಅಂತ ಹೇಳಿದ್ರು. ಇದಕ್ಕೆ ಹಾಸ್ಯವಾಗಿ ಅವರು ನಮ್ಮನ್ನು ಕೇಳ್ತಾರೆ ಪ್ರಶ್ನೆ, ತ್ರಿವಿಕ್ರಮನ ಅವತಾರದಲ್ಲಿ 3 ಲೋಕ ಅವತಾರ ಮಾಡಿದ್ನಲ್ಲ, ಪುರಾಣದಲ್ಲಿ ಒಂದು ಕಡೆ ಎಲ್ಲ ಹೇಳಿದೆ, ಆ ಕಾಲ ಇನ್ನೂ ಅವನ ಪಾದ ಬೆಳಿತಾನೇ ಇದೆಯಂತೆ, ಇನ್ನು ಮುಗಿದೇ ಇಲ್ಲವಂತೆ ಅವನು ಬೆಳೆಯೋದು. ಪಾದವು ಮುಗಿದು 3 ಲೋಕವನ್ನು ಆಕ್ರಮಿಸ್ಕೊಳ್ತಲ್ಲ, ಆ ಪಾದ ಇನ್ನೂ ಬೆಳೀತಾ ಇದೆ ಅಂತ ಒಂದು ಕಡೆ ಹೇಳಿದ್ದೆ. ಅದನ್ನಿಟ್ಕೊಂಡು ನೀವು ಹೇಳ್ತೀರಲ್ಲ, ಇದು ಸತತವಾಗಿ ವೃದ್ಧಿ ಆಗ್ತಾ ಇರೋದು, ನಮ್ಮ ಮೋಕ್ಷ ಸ್ವರೂಪ ಹಾಗೆ ಅಂತಾರವರು. ಅಥವಾ ಅಲೋಕಾಕಾಶ ಪರ್ಯಂತಮೂರ್ಧ್ವಂ ಗತ್ವ ತತ್ರ ತಿಷ್ಠತಿ ಇತ ಜೈನ ಏಕದೇಶಿನಃ. ಕೆಲವರು ಹೀಗೆ ಹೇಳಿದ್ರು, ಇಲ್ಲ ಅಲ್ಲೊಂದು ಅಲೋಕಾಕಾಶ ಅಂತ ಇದೆ, ಆ ಲೋಕಾಕಾಶದಲ್ಲಿ ಒಂದು ಸ್ಥಳ ಇದೆ, ಆ ರೀತಿ ಪರಬರು ಥರ, ಅಲ್ಲಿ ಹೋಗಿ ಇರ್ತಾನು ಜೀವ ಅಂತ ಹೇಳ್ತಾರೆ ಜೈನರು. ಆತ್ಮನಃ ಸ್ವರೂಪಮೇವ ಸ್ವತಃ ಅಲೌಕಿಕಂ ಕರ್ಮಬಂಧ ವಶಾತ್ ಪ್ರತಿರುದ್ಧಂ ತಿಷ್ಠತಿ. ಸ್ವತಃ ಒಂದು ಅಲೌಕಿಕವೇ. ಇವರು ಎಲ್ಲ ಹೇಳೋದು ಅನೇಕ ವಿಷಯಗಳು ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿಯೇ ಇದೆ, ಅವ್ರದ್ದು ಕೂಡ ಜೈನರು. ಆದ್ದರಿಂದ ಮಿಕ್ಕಿದವರು, ನಾವು ಅದ್ವೈತಿಗಳಿಗೆ ಪ್ರಚ್ಛನ್ನ ಬೌದ್ಧರು ಅಂದರೆ ಅವರು ನಮಗೆ ನೀವು ಪ್ರಚ್ಛನ್ನ ಜೈನರು ಅಂತ ಹೇಳ್ತಾರೆ ವಿಶಿಷ್ಟಾದ್ವೈತಕ್ಕೆ. ಅದನ್ನು ಅನೇಕ ವಿಷಯಗಳು ನಮಗೂ ಅವ್ರಿಗೂ ಸಮಾನವಾಗಿರುವ ಹಾಗಿದೆ. ನೋಡಿದ್ರೆ ಶಬ್ದಗಳು ಉಪಯೋಗಿಸೋದು ಇದೆಲ್ಲ ಬೇರೆ. ಅವರು ಅವೈದಿಕರು, ಆದರೆ ವೈದಿಕ ವೇದವನ್ನು ಒಪ್ಕೊಳ್ಳೋದಿಲ್ಲ. ತೀರ್ಥಂಕರರುಗಳು ಮಾಡಿರುವ ಗ್ರಂಥಗಳು, ಅದು ಅವರ ಉಪದೇಶಗಳು, ಅದುವೇ ಅವರಿಗೆ ಪ್ರಮಾಣ. ಕರ್ಮಣಾಂ ನಿಶೇಷ ಕ್ಷಯೇ ಪ್ರತಿಬಂಧಕ ನಿವೃತ್ತಿಯ, ಕರ್ಮವೆಲ್ಲ ಪೂರ್ತಿ ಅನುಭವಿಸಿ ಮುಗಿಸಿದ್ರೆ ಪ್ರತಿಬಂಧಕಗಳು ಹೋಗೋದ್ರಿಂದ ಸರ್ವಂ ಲೋಕಮತೀತ್ಯ ಉಪರಿ ಗಚ್ಚತಿ, ಲೋಕವನ್ನು ಬಿಟ್ಟು ಮೇಲೆ ಹೋಗ್ತಾನೋ, ನಾವು ಪರಮಪದಕ್ಕೆ ಹೋಗ್ತಾನೆ ಅನ್ನೋ ಹಾಗೆ. ಉಪರಿತನ ಆಕಾಶ ಭಾಗಸ್ಯ ಅನಂತತ್ವಾತ್, ಮೇಲುಭಾಗ ಅನಂತವಾಗಿದೆ, ಅದಕ್ಕೊಂದು ಅಂತವಿದೆಯೇ ಅಂದರೆ ಇಲ್ಲ, ಅನಂತವಾದ ಆಕಾಶ ಇದೆ ಮೇಲೆ, ಆದ್ದರಿಂದ ಇವನು ಹೋಗ್ತಾನೆ ಇರ್ತಾನೆ ಎಂದರು. ಉಪರಿ ಗಚ್ಚನ್ನೇವ ವರ್ತತೆ ಇತಿ ಕೇಚಿತ್ ಅಸ್ತಿ ಅವಧಿ ಇತಿ ಕಶ್ಚಿತ್. ಕೆಲವರು ಹೇಳಿದ್ರು ಅವಧಿ ಇದೆ ಅಂದರು, ಕೆಲವರು ಅವಧಿಯೇ ಇಲ್ಲ, ಅನಂತವಾದದ್ದು ಅಂತ ಹೇಳಿದ್ರು. ಒಟ್ಟಿನಲ್ಲಿ ಇಬ್ಬರು ಹೇಳೋದು ಆ ರೀತಿಯ ಲೌಕಿಕ ಆಕಾಶ ಉಪರಿತು ವೈಕುಂಠ ಲೋಕವತೆ ಅಲೋಕಾಕಾಶೇ ವರ್ತತಿ ಅಂತ ಹೇಳಿದ್ರು. ಅಲೋಕಾಕಾಶವು ಇದೆ ಅಲ್ಲಿ, ಅಲೋಕಾಕಾಶ ವರ್ತತೆ ತತ್ಪರ್ಯಂತಂ ಗಚ್ಚತಿ ಇತಿ ಚಾಪರೆ, ಅಲ್ಲಿವರೆಗೂ ಹೋಗಿ ಅಲ್ಲಿರ್ತಾನವನು. ಸುಖ ದುಃಖ ನಿವೃತ್ತಿರುವ ಪುರುಷಾರ್ಥ ಸ್ಯಾತ್ ನ ತು ಊರ್ಧ್ವಗಮನು ಅತಃ ಪುರುಷಾರ್ಥತ್ವ ಅಸಂಭವಾದೇವ ಸ್ವತಃ ನಿರಾಸ. ಸುಖ ದುಃಖ ನಿರಾಸ ನಿವೃತ್ತಿ ಆಗೋದೇ ಪುರುಷಾರ್ಥ ಅಂತ ಹೇಳಬೇಕೆ ಹೊರತು ಸತತ ಊರ್ಧ್ವಗಮನವೇ ಮೋಕ್ಷ ಅಂತ ಹೇಗೆ ಹೇಳ್ತೀರಾ ಅನ್ನೋದು ಇಲ್ಲಿ ಪ್ರಶ್ನೆ. ಕರ್ಮವೆಲ್ಲ ಹೋಗ್ಬಿಟ್ರು ಕೂಡ ಮೋಕ್ಷ ಏನು ಅಂದರೆ ನಿರಂತರವಾಗಿ ಮೇಲೆ ಹೋಗ್ತಾ ಇರಬೇಕು ಅಂತ ಅರ್ಥ. ಅದಕ್ಕೆ ಆ ರೀತಿ ಹೇಳ್ತಾರೆ. ಇವರು ವೇದ ವಿರುದ್ಧ, ವೇದವನ್ನು ಒಪ್ಕೊಳ್ಳೋದಿಲ್ಲ. ಅದರಿಂದ ಅವರ ಸ್ವರೂಪಗಳೆಲ್ಲ ಬಹಳ ಬೇರೆ, ಪದಾರ್ಥಗಳ ಸ್ವರೂಪಗಳು ಇದೆಲ್ಲ ಬಹಳ ವಿರುದ್ಧವಾಗಿರುತ್ತೆ. ಪುದ್ಗಲ ಅಂತ ಹೇಳ್ತಾರೆ, ಕರ್ಮ ಪುದ್ಗಲಗಳು ಬಂದು ಸೇರ್ಕೊಂಡ್ಬಿಡುತ್ತೆ ಜೀವನಿಗೆ, ಇದೆಲ್ಲ ಹೇಳ್ತಾರೆ. ಶೂನ್ಯಾದ್ವೈತಂ ಅನ್ನೋದು ಕಡೆಯಲ್ಲಿ ಮಾಧ್ಯಮಿಕರು ಹಿಂದೆಯೂ ಅದೇ ಹೇಳಿತು. ನಿಸ್ವಭಾವತ್ವ ರೂಪಂ ಶೂನ್ಯಮೇವ ಪರಮಂ ತತ್ವಮಿತಿ ಮಾಧ್ಯಮಿಕಾ. ನಿಸ್ವಭಾವ ಅಂತ ಶಬ್ದ ಉಪಯೋಗಿಸ್ತಾರೋ. ಪರತಂತ್ರ ಸ್ವಭಾವಂ ಕಿಂಚಿತ್ ಯಥಾ ಗುಣಾದಯ ನಿರಂತರಂ ಗುಣಿ ಪರತಂತ್ರ ಅವಯವಿನಃ ಅವಯವ ಪರತಂತ್ರ. ಕೆಲವು ಪರತಂತ್ರ ಸ್ವಭಾವವಿರುತ್ತೆ, ಗುಣಗಳಿರೋ ಹಾಗೆ. ನಿರಂತರಂ ಗುಣಿ ಪರತಂತ್ರ, ಗುಣಗಳು ಅಪ್ರತಕ್ಷಿದ್ಧವಾಗಿ ಗುಣಿಯನ್ನು ಆಶ್ರಯಿಸಿರುವ ಹಾಗೆ, ಅವಯವಗಳು ಅವಯವಿಯನ್ನು ಆಶ್ರಯಿಸಿರುವ ಹಾಗೆ. ಪರತಂತ್ರ ಸ್ವಭಾವವು ಪರತಂತ್ರವಾಗಿರುತ್ತೆ. ಪರಿನಿಷ್ಪನ್ನ ಸ್ವಭಾವಂ ಕಿಂಚಿತ್, ಕೆಲವು ಹೀಗಿದೆ ಕೆಲವು ಹೀಗಿದೆ. ಯಥಾ ಬೀಜಾದಿಕಂ ವೃಕ್ಷಾತ್ಮನ ಪರಿನಿಷ್ಪದ್ಯತೆ. ಎಲ್ಲ ಏನು ಹೇಳಿದಾಗ ಸರ್ವಂ ಅವರವರ ಸ್ವಸ್ವಭಾವಂ ಅಂತ ಹೇಳಿದ್ರು, ಅವರ ಸ್ವಭಾವದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸರ್ವಂ ದುಃಖಂ ಸರ್ವಂ ಸ್ವಲಕ್ಷಣಂ ಅಂತ ಹೇಳ್ತಾರೆ. ಸರ್ವಂ ಸ್ವಲಕ್ಷಣಂ ಸರ್ವಂ ದುಃಖಂ ಸರ್ವಂ ಸ್ವಲಕ್ಷಣಂ ಸರ್ವಂ ಕ್ಷಣಿಕಂ ಸರ್ವಂ ಶೂನ್ಯಂ. 4 ಮಾತ್ರೆಗಳು ಬೌದ್ಧರಲ್ಲಿ. ಸರ್ವಂ ದುಃಖಂ ಸರ್ವಂ ಕ್ಷಣಿಕಂ ಸರ್ವಂ ಸ್ವಲಕ್ಷಣಂ ಸರ್ವಂ ಶೂನ್ಯಂ. ಸ್ವಲಕ್ಷಣಂ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ. ಏನು ಅಂತ ಹೇಳಿದ್ರೆ ಕೆಲವು ಹೀಗಿರುತ್ತೆ,
ಗುಣಗಳು ಗುಣಿಯನ್ನೇ ಅದರ ಪರತಂತ್ರವಾಗಿದೆ, ಗುಣಿಗೆ ಪರತಂತ್ರವಾಗಿದೆ. ಅವಯವಗಳು ಅವಯವಿಗಿರೋ ಹಾಗೆ ಕೆಲವು ಪದಾರ್ಥಗಳು ಹೀಗಿರುತ್ತೆ, ಪರತಂತ್ರ ಸ್ವಭಾವ ಅವುಗಳಿಗೆ. ಕೆಲವುಗಳು ಪರಿನಿಷ್ಪನ್ನ ಸ್ವಭಾವ, ಬೀಜಗಳು ವೃಕ್ಷವಾಗಿ ಪರಿನಿಷ್ಪದ್ಯತೆ ಉಂಟಾಗುತ್ತೆ, ಪರಿಣಾಮ ಹೊಂದುತ್ತೆ. ಆದ್ದರಿಂದ ಅದಕ್ಕೆ ಪರಿನಿಷ್ಪನ್ನ ಸ್ವಭಾವ ಅಂತ ಹೆಸರು. ಕೆಲವು ಪದಾರ್ಥಗಳು ಹೀಗಿದೆ, ಕೆಲವು ಪದಾರ್ಥಗಳು ಪರತಂತ್ರ ಸ್ವಭಾವ, ಕೆಲವು ಪರತಂತ್ರ ಸ್ವಭಾವಗಳು ಪರಿನಿಷ್ಪನ್ನ, ಕೆಲವು ಪರಕಲ್ಪಿತ ಸ್ವಭಾವ. ರಜ್ಜು ಸರ್ಪಾತ್ಮನ ಪರಿಕಲ್ಪ್ಯತೆ, ಕಲ್ಪಿತ ಸ್ವಭಾವ ಅದರದು. ಸರ್ಪ ಕಾಣೋದೇನು ಅಂದರೆ ಅದು ಕಲ್ಪಿತ ಸ್ವಭಾವ. ಎಲ್ಲ ಸ್ವಭಾವ ಅಷ್ಟೇ, ಅದು ಸ್ವಲಕ್ಷಣ ಅಷ್ಟೇ ಹೇಳಬೇಕೇ ಹೊರತು ಯಾಕೆ ಹೀಗಿದೆ ಅಂತ ವಿವರಣೆ ಮಾಡೋಕ್ಕಾಗೋದಿಲ್ಲ. ಸರ್ವಂ ಅಪಿ ಏತತೆ ಸ್ವಭಾವ ಅನ್ಯತಮಾನ್ವಿತಂ, ಎಲ್ಲವೂ ಯಾವುದೋ ಒಂದು ಸ್ವಭಾವದಲ್ಲಿ ಸೇರಿಕೊಂಡಿರುತ್ತೆ ಅಂದರು. ತತ್ವಂತೂ ಏತತ್ ಸ್ವಭಾವ ಅನನ್ವಿತತ್ವಾತ್ ನಿಸ್ವಭಾವ ಮುಚ್ಯತೆ. ತತ್ವ ಏನು ಅಂದರೆ ಈ ಮೂರು ಸ್ವಭಾವದಲ್ಲೂ ಇರಬಾರ್ದು, ಅದು ತತ್ವ ಅಂತ ಹೇಳಿದ್ರು. ಆದ್ದರಿಂದ ಅದು ನಿಸ್ವಭಾವವಾದರೆ ಮೋಕ್ಷ. ಈ ರೀತಿ ಸ್ವಭಾವಗಳಿದೆ ಪದಾರ್ಥಗಳಿಗೆ, ಮೂರು ವಿಧವಾದ ಸ್ವಭಾವ. ಎಲ್ಲ ಪದಾರ್ಥಗಳು ಲೋಕದಲ್ಲಿ ಎಲ್ಲವನ್ನೂ ಈ ಮೂರರಲ್ಲಿ ಅಡಗಿಸಬಹುದು. ಇದು ಮೂರು ಇಲ್ಲದೇ ಇರಬೇಕು, ಅದುವೇ ಮೋಕ್ಷ ಅಂತ ಹೇಳ್ತಾರೆ. ಅದರಿಂದ ಅವರಿಗೆ ಶೂನ್ಯ ವಿವರ್ತವಾದಿನಃ ಅಂತ ಪ್ರಸಿದ್ಧಿ. ಶೂನ್ಯಂ ತತ್ವಂ, ಯಾವುದು ಇಲ್ಲದೆ ಇರೋದ್ರ ಹೋಗ್ಬಿಟ್ಟಾಗ ಶೂನ್ಯವೇ ಆಗಬೇಕದು. ತಸ್ಯ ವಿವರ್ತ ರೂಪಂ ಜಗತ್, ಜಗತಿ ಯತಿ ಉಚ್ಯತೆ ಯದ್ಯದುಚ್ಯತೆ ತತ್ತದ್ವಿರುದ್ಧತೆಯ ವರ್ತನಾತ್ ತತ್ವಂ ವಿವರ್ತ ರೂಪಂ ದುರ್ನಿರೂಪಂ ಇತ್ಯರ್ಥಃ. ಜಗತ್ತಿನಲ್ಲಿ ಒಂದು ಪದಾರ್ಥ ನೋಡ್ತೀವಿ, ಬೀಜ, ಅದು ವೃಕ್ಷವಾಗುತ್ತೆ, ಅದು ಸ್ವಭಾವವಲ್ಲ. ತತ್ವದಲ್ಲಿ ಆ ಸ್ವಭಾವ ಇರಬಾರ್ದು ಅದಕ್ಕೆ. ಹಾಗೆಯೇ ಇನ್ನೊಂದು ಗುಣ ಅನ್ನೋದು ಗುಣಿಯನ್ನು ಆಶ್ರಯಿಸಿದೆಯಲ್ಲ, ಅದು ಅದರ ಪರತಂತ್ರ ಸ್ವಭಾವ, ಅದು ಇರಬಾರ್ದು ಅದಕ್ಕೆ. ಇದು ತತ್ವವಲ್ಲ, ಅದಕ್ಕೆ ವಿರುದ್ಧವಾದದ್ದು ತತ್ವ. ಎಲ್ಲ ಪ್ರಪಂಚದಲ್ಲಿ ಹೀಗೆ ವಿರುದ್ಧ ಸ್ವಭಾವ ಕಂಡು ಬರ್ತಿದೆಯಲ್ಲ, ಆ ಸ್ವಭಾವ ಯಾವುದೂ ಇಲ್ಲದೆ ಇರೋ ಹಾಗಾಗಬೇಕು. ಆದ್ದರಿಂದ ಈ ಸ್ವಭಾವ ಇರೋದೇನು ಅಂದರೆ ತೋರಿಕೆ. ಎಲ್ಲವೂ ವಿರುದ್ಧ, ಎಲ್ಲವೂ ಕೂಡ ತೋರಿಕೆ ಅಷ್ಟೇ, ಪಾರಿಭಾಷಿಕ ಅಷ್ಟೇ, ಪರಿಭಾಸವಾಗ್ತಾ ಇದೆ. ಆದ್ದರಿಂದ ಇದು ಯಾವುದು ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ. ವಿವರ್ತ ರೂಪದಲ್ಲಿದೆ, ದುರ್ನಿರೂಪವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ವಿರುದ್ಧವಾದದ್ದು ಹೇಗೆ ಹೇಳ್ಬೋದು ಅಂದರೆ ಹೇಳೋಕ್ಕಾಗೋದಿಲ್ಲ ಅಂದರು. ಏವಂ ಸತಿ ಐಹಿಕಾಮುಷ್ಮಿಕ ಸಕಲ ವ್ಯವಹಾರ ವಿಲೋಪ ಪ್ರಸಂಗಾತ್ ಜಗದ್ ಉಚ್ಛೃಂಖಲಂ ಸ್ಯಾತ್ ಇತಿ ಅನುವದಿತುಮಪಿ ಅನರ್ಹ. ಹೇಳ್ತಾರೆ ನವಾದೇ ಶೂನ್ಯವಾದಿನಾಮ್ ಅಂತ ಹೇಳಿದ್ರು. ಉಪಾಯ ಅನುಪಾಯತ್ವಾತ್ ನವಾದೇ ಶೂನ್ಯವಾದಿನಾಮ್ ಅಂತ ಹೇಳ್ತಾರೆ. ನಿಮಗೆ ಉಪಾಯವೇ ಇಲ್ಲ, ಆದ್ದರಿಂದ ಮೋಕ್ಷಕ್ಕೆ ಉಪಾಯವನ್ನೇ ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಜೊತೆ ನಮ್ಮ ವಾದ ಮಾಡೋದಕ್ಕೆ ನಿಮಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕ. ಅದೊಂದು ನ್ಯಾಯ ಪ್ರಸಿದ್ಧವಾಗಿದೆ, ನವಾದೇ ಶೂನ್ಯವಾದಿನಾಂ. ಅದನ್ನು ಅಧಿಕಾರ ಅನುಪಾಯತ್ವಾತ್ ನವಾದೇ ಶೂನ್ಯವಾದಿನಾಂ. ಅದು ಉಪಾಯವೇ ಅಲ್ಲ, ನಿಮ್ಮ ಸಿದ್ಧಾಂತವೇ ನಿರೂಪಣೆ ಮಾಡೋಕ್ಕಾಗದೇ ಇರೋದ್ರಿಂದ ನಿಮಗೆ ಅಧಿಕಾರವೇ ಇಲ್ಲ ವಾದದಲ್ಲಿ ಅಂತ ಹೇಳ್ತಾರೆ. ನವ ಅಧಿಕಾರ ನ ವಾದೆ ಶೂನ್ಯವಾದಿನಾಂ ಅಂತ ಪ್ರಾಮಾಣಿಕಾನಾಂ ಇತಿ ಅಭಿಪ್ರಾಯೇಣ ಆಚಾರ್ಯೈ ಗತ್ಯಂತರಾಭಾವಾತ್ ಗ್ರಂಥಾಂತೆ ಶಿಷ್ಯಹಿತಾರ್ಥಂ ಸ್ಥೂಲ ರೂಪೇಣ ಇವ ನಿರಾಕಾರಿ. ಶಿಷ್ಯರಿಗೆ ತಿಳಿಯಲಿ ಅಂದ್ಬಿಟ್ಟು ಸ್ಥೂಲವಾಗಿ ಮಾಡಿದ್ವಿ. ಈ ರೀತಿ ಇಷ್ಟು ವಿಧವಾದ ಮತಗಳಿದೆ. ಏವಂ ಜಲ್ಪತಾಂ ಸ್ವೇಚ್ಛೆಯ ವದತಾಂ. ಜಲ್ಪ ಅಂತ ಹೇಳಿದ್ರೆ ಇಷ್ಟ ಬಂದಂಗೆ ಹೇಳೋದು, ಅದು ವಿಚಿಕೀಷುಕತಾ ಅಂತ ಹೇಳುತ್ತೆ. ಗೆಲ್ಲಬೇಕು ಅಂತಾನೆ ಹೇಳುವಂಥದ್ದು. ಜಲ್ಪ, ವಿತಂಡ, ಕಥಾ, ಜಲ್ಪ, ವಿತಂಡ, ವಾದ. ಕಥೆಗಳಲ್ಲಿ ಮೂರು ವಿಭಾಗ ನೈಯಾಯಿಕರು ಹೇಳ್ತಾರೆ, ವಾದ, ಜಲ್ಪ, ವಿತಂಡ ಅಂತ. ವಾದ ಅನ್ನೋದು ಅವರವರ ಸಿದ್ಧಾಂತವನ್ನು ನಿರೂಪಣೆ ಮಾಡ್ತಾರೆ. ಅವರವರು ಪ್ರಾಮಾಣಿಕರಾಗಿ ಸಿದ್ಧಾಂತ ನಿರೂಪಣೆ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ, ಅಷ್ಟೇ, ಪ್ರಾಮಾಣಿಕವಾಗಿ ವಾದ ಮಾಡ್ತಾರೆ. ಜಲ್ಪ ಅಂತ ಹೇಳಿದ್ರೆ ವಿಜಿಗೀಷು ಕಥಾ ಅಂತ ಲಕ್ಷಣ. ಅದಕ್ಕೆ ಗೆಲ್ಲವೇ ಬೇಕು ಅಂತ ಹಠ ಹಿಡಿದು ವಾದ ಮಾಡೋದು. ಏನಾದರೂ ಆಗಲಿ ಗೆಲ್ಲಲೇಬೇಕು ಅಂತ ಹೇಗೆ ಬೇಕಾದ್ರೂ ನಿರೂಪಣೆ ಮಾಡ್ಬೋದಾಗ. ವಿತಂಡ ಅಂದರೆ ಸ್ವಪಕ್ಷ ಸ್ಥಾಪನಾಹೀನ ಪರಪಕ್ಷ ನಿರಾಸಕ. ತನ್ನ ಪಕ್ಷವನ್ನು ಸ್ಥಾಪನೆ ಮಾಡೋಲ್ಲ, ಇನ್ನೊಬ್ಬರ ಪಕ್ಷದ ದೋಷವನ್ನೇ ನೋಡ್ತಾ ಇರೋದು. ತನ್ನ ಪಕ್ಷ ಏನು ಅಂತ ಹೇಳೋದಿಲ್ಲ. ನಿಮ್ಮಲ್ಲಿ ಹೀಗೆ ಸರಿ ಇಲ್ಲ, ಇದು ಸರಿ ಇಲ್ಲ, ನೀವೇನು ಹೇಳ್ತೀರಾ ಅಂತ ಹೇಳೋದಿಲ್ಲ. ಇನ್ನೊಬ್ಬರಲ್ಲಿ ದೋಷಗಳನ್ನೇ ಹುಡ್ಕೋದು. ಅದಕ್ಕೆ ವಿತಂಡವಾದ. ನ್ಯಾಯಿಕರು ಮೂರು ವಿಧವಾದ ಕಥಾ ಅನ್ನೋದು ಒಂದು ಪದ, ಅದನ್ನೇ ಹೇಳ್ತಾರೆ ಕಥಾ ಅಂತ.
ಆ ರೀತಿ ಇವರು ಜಲ್ಪವನ್ನು ಮಾಡ್ತಾರೆ, ಸ್ವೇಚ್ಛೆಯಾಗಿ ಬರೀ ಇಷ್ಟ ಬಂದಂಗೆ ಅವರು ಸಿದ್ಧಾಂತಗಳನ್ನು ಹೇಳ್ತಾರಲ್ಲ. ನಿಮಗೆಲ್ಲ ಶ್ರುತಿ ಅಶೇಷ ಜಗದ್ಧಿತ ಅನುಶಾಸನೈಕ ಪರ ಭಗವತಿ ಅಲೌಕಿಕಿ ವಾಕ್. ಇದು ಆರಂಭ ವಾಕ್ಯ ವೇದಾರ್ಥ ಸಂಗ್ರಹದಲ್ಲಿ. ಅಶೇಷ ಜಗದ್ಧಿತ ಅನುಶಾಸನ ಶ್ರುತಿ ನಿಖರ ಶಿರಸಿ ಸಮಧಿಗತೋಯಂ ಅರ್ಥ ಅಂತ ಆರಂಭಿಸ್ತಾರೆ ಸ್ವಾಮಿ ಭಾಷಿಕಾರರು ವೇದಾರ್ಥ ಸಂಗ್ರಹದಲ್ಲಿ. ಅಶೇಷ ಜಗದ್ಧಿತ ಅನುಶಾಸನ ಶ್ರುತಿ ನಿಖರ ಶಿರಸಿ ಸಮಧಿಗತಃ ಅಯಮರ್ಥಃ. ಜೀವಪರಯಾಥಾತ್ಮ್ಯಜ್ಞಾನಪೂರ್ವಕ ವರ್ಣಾಶ್ರಮ ಧರ್ಮ ಇತಿ ಕರ್ತವ್ಯತಾಕ ಪರಮ ಪುರುಷ ಚರಣ ಯುಗಳ ಧ್ಯಾನ ಅರ್ಚನ ಪ್ರಣಾಮಾದಿ ಅತ್ಯರ್ಥ ಪ್ರಿಯ ತತ್ಪ್ರಾಪ್ತಿ ಫಲ. ಈ ಒಂದು ವಾಕ್ಯದಲ್ಲಿ ಸಿದ್ಧಾಂತವನ್ನೆಲ್ಲ ಹೇಳ್ತಾರೆ ಭಾಷಿಕಾರರು ವೇದಾರ್ಥ ಸಂಗ್ರಹದ ಆರಂಭ ವಾಕ್ಯ. ಅದನ್ನ ಇಲ್ಲಿ ಹೇಳ್ತಾರೆ ಆಚಾರ್ಯರು. ಅಶೇಷ ಜಗದ್ಧಿತಾನುಶಾಸನೈಕ ಪರ ಭಗವತಿ ಅಲೌಕಿಕಿ ವಾಕ್ ಉಪಕೃತಯೇ ಸ್ವಾಹಿತ ನಿರ್ಣಯೇ ಸಹಾಯಾಯ ಕಲ್ಪತಾಂ ಇತಿ ಜಗದ್ಧಿತ ಪ್ರವಣೈಕ ಹೇತೋಭಿಃ ಪರಮಾಚಾರ್ಯೈಃ ಆಶಂಸ್ಯತೆ. ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ಬಿಟ್ಟು ಹೇಗೆ ಏವಂ ಆಶಾಸಮಾನಾನಾಂ ವಿಜ್ಞಾನಮೂರ್ತಿಯ ಸ್ವಯಂ ವೃತ್ತಾನಾಂ ತೇಷಾಂ ಆಚಾರ್ಯ ಪ್ರವರಾಣಾಂ ಇಮಾಶಯಃ ನ ವಯಂ ಪೂರ್ವಗ್ರಹಾದಿಪೀಡಿತಾಃ ಇಮಂ ಗ್ರಂಥಂ ವ್ಯರಚಯಾಮಃ. ಪೂರ್ವಗ್ರಹ ಇಲ್ಲ, ಆಗ್ರಹವಿಲ್ಲ ನಮಗೆ. ನಾವು ಪ್ರಾಮಾಣಿಕರು, ಶ್ರುತಿಯನ್ನು ಅನುಸರಿಸಿಯೇ ಮಾಡ್ತಾ ಇದ್ದೀವಿ. ವೇದೇ ಸಂಜಾತಿಕೇದೆ ಮುನಿಜನೋದವಿ ಪ್ರಾಪ್ಯ ನಿತ್ಯಾನುಮ. ಎಲ್ಲ ಹೀಗಿರುವಾಗ ಮಾಯಾವಾದೆ ಸಮೋದೆ ಕಲಿಕಲ್ಶವಶಾತೆ ಶೂನ್ಯವಾದೆ ಅಭಿವಾದೆ ವೇದತ್ರಾಣಾಯ ಅಥವಾ ಧರ್ಮತ್ರಾಣಾಯ ಅಂತಲೂ ಒಂದು ಪಾಠ. ಧರ್ಮ ಕೃತಮಿದಮನಘಂ ವೇದಮೂರ್ತೆ ಇವರು ಬದಲಾಯಿಸಿದ್ದಾರೆ ಶ್ಲೋಕವನ್ನು. ಮಾಯಾವಾದೆ ಸಮೋದೆ ಕಲಿಕಲ್ಶವಶಾತ್ ಶೂನ್ಯವಾದೆ ವಿವಾದೆ ಧರ್ಮತ್ರಾಣಾಯ ಯೋಭೂತ್ ಸಜೇತು ಭಗವಾನ್ ವಿಷ್ಣು ಘಂಟಾವತಾರ ಅಂತ ದೇಶಿಕರಿ ಶ್ಲೋಕ. ಅದನ್ನು ಇವರು ಸ್ವಲ್ಪ ಬದಲಾಯಿಸಿ ಕಲಿಕಲ್ಶವಶಾತ್ ಶೂನ್ಯವಾದೆ ವಿವಾದೆ ವೇದತ್ರಾಣಾಯ ಸರ್ವಂ ಕೃತಮಿದಮನಘಂ ವೇದಮೂರ್ತೆ ನಿಯೋಗಾತ್ ಅಂತ ಬದಲಾಯಿಸುವುದು. ಕಂಪನೀಯಾನ್ಯಪನೀತಿ ಭೇದೈ ಹೈಗ್ರೀವ ಸ್ತೋತ್ರದ ಶ್ಲೋಕ. ಶಂಕಾಕಳಂಕಾಪಮೋಚಲಾನಿ ತತ್ವಾನಿ ಸಂಯಂಚಿತ ಪ್ರಸಾದಾತ್. ಎಲ್ಲ ವಿಧವಾದ ಆಶಂಕೆಗಳನ್ನು ಇದನ್ನು ಎಲ್ಲ ನಿರಾಸನ ಮಾಡಲಿ, ಎಲ್ಲವನ್ನು ನಾಶ ಮಾಡಲಿ, ನಿನ್ನ ಪ್ರಸಾದದಿಂದ ಎಲ್ಲವೂ ನಾಶವಾಗಲಿ ಅಂತ ಹೇಳಿಬಿಟ್ಟು ಎಲ್ಲ ಬೇರೆ ಬೇರೆ ತಪ್ಪಾದ ವಾದಗಳಿಂದ ಕಲುಷವಾದ ನನ್ನ ಮನಸ್ಸನ್ನು ಅಲ್ಲಿ ಇರುವ ಆಶಂಕೆಗಳನ್ನೆಲ್ಲ ಪೂರ್ಣವಾಗಿ ನಾಶವಾಗಿ ತತ್ವಗಳು ಚೆನ್ನಾಗಿ ಪ್ರಕಾಶಿತವಾಗಲಿ ನಿನ್ನ ಪ್ರಸಾದದಿಂದ ಅಂತ ಹೈಗ್ರೀವ ಸ್ತೋತ್ರದಲ್ಲಿ ಪ್ರಾರ್ಥನೆ ಮಾಡೋದು. ಶ್ರುತಿ ರೂಪಯೇ ಕಲ್ಪತಾಂ ಅಂತ ಅದನ್ನು ಹೇಳ್ತಾರೆ. ಅಲ್ಲಿಗೆ ಜೀವಸರವು ಮುಗಿಯುತ್ತೆ. ತತ್ವಮುಕ್ತ ವ್ಯಾಖ್ಯಾ ಕಲ ವ್ಯಾಖ್ಯಾನ. ಇದರಲ್ಲಿ ತತ್ವಮುಕ್ತ ಕಲಾಪದಲ್ಲಿ ಸರ್ವಂಕಷಾಯಾಂ ಜೀವಸರಹ, ಸರ್ವಂಕಷ ಅಂತ ಇವರ ವ್ಯಾಖ್ಯಾನಕ್ಕೆ ಹೆಸರು. ಜೀವಸರವು ಮುಗೀತು ಅಲ್ಲಿಗೆ. 75 ಶ್ಲೋಕಗಳು ಜೀವಸರದಲ್ಲಿ. ಅದ್ಭುತವಾಗಿ ಇದನ್ನು ನಿರೂಪಣೆ ಮಾಡೋದು ಸ್ವಾಮಿ ದೇಶಿಕನ್. ಈಗ ಮುಂದೆ ನಾಯಕ ಸರ ಅಂತ ಆರಂಭಿಸ್ತಾರೆ. ತುಂಬ ಇದು ಕೂಡ ಪ್ರಧಾನವಾದದ್ದು. ಪರಮಾತ್ಮನ ವಿಷಯದಲ್ಲಿ ಎಲ್ಲವನ್ನು ಸ್ಥಾಪನೆ ಮಾಡುವಂಥ, ಇದರಲ್ಲೂ ಒಂದು ಪೇಜ್ ಹೋಗಿಬಿಟ್ಟಿದೆ ಇದರಲ್ಲಿ. ಇದನ್ನು ಆಮೇಲೆ ನಾನು ಶೇರ್ ಮಾಡ್ತೀನಿ ಮುಂದೆ. ನಾಯಕ ಸರ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರು. ಇದಕ್ಕೆ ಈಶ್ವರ ಸರ ಅಂತಲೂ ಹೆಸರು ಇಡ್ಬೋದಾಗಿತ್ತು. ಯಾಕೆ ನಾಯಕ ಸರ ಅಂತ ಹೇಳಿದ್ರೆ ಇದು ಒಳ್ಳೆ ಮುಕ್ತ ಕಲಾಪ. ಇದು ಮುತ್ತಿನ ಹಾರಗಳಲ್ಲಿ ನಾಯಕ ಮಣಿ ಅಂತ ಇದೆ. ಇದು ಮಧ್ಯಮಣಿ, ನಾಯಕ ಮಣಿ ಅಂತ ಇರುವಂತಹ ಮಧ್ಯದಲ್ಲಿ ಬರುವ ಸರವಾದ್ದರಿಂದ ನಾಯಕ ಸರ ಅಂತ ಹೆಸರಿಟ್ಟರು. ಎಲ್ಲ ಈ ಜಗತ್ತಿಗೆಲ್ಲ ಅವನೇ ನಾಯಕನಾದ್ದರಿಂದ ಪರಮಾತ್ಮನ ವಿಷಯವನ್ನು ಸ್ಥಾಪನೆ ಮಾಡು. ಪರಮಾತ್ಮ ಸ್ವರೂಪ ಸ್ವಭಾವಗಳನ್ನೆಲ್ಲ ಪರೀಕ್ಷೆ ಮಾಡಿ, ಅದರಲ್ಲಿರುವ ವಿಧವಾದ ಪಕ್ಷಗಳನ್ನೆಲ್ಲ ಪರೀಕ್ಷೆ ಮಾಡಿ ಸ್ಥಾಪನೆ ಮಾಡುವಂತಹ ಒಂದು ಪ್ರಧಾನವಾದ ಭಾಗ ಇದು. ಮೊದಲು ಪ್ರಮಾಣವನ್ನು ತೋರಿಸ್ತಾರೆ. ಪರಮಾತ್ಮನನ್ನು ಸ್ಥಾಪನೆ ಮಾಡೋದು ಹೇಗೆ ಅಂತ ಹೇಳೋದು. ಅದರಲ್ಲಿ ಆರಂಭದಲ್ಲಿಯೇ ಶ್ರುತಿರೇವ ಪ್ರಮಾಣಂ ಅಂತ ಆರಂಭಿಸ್ತಾರೆ. ಶ್ರುತಿಯ ಪ್ರಮಾಣ ಪರಮಾತ್ಮನಲ್ಲಿ.
ಅದನ್ನು ಮೊದಲ ಶ್ಲೋಕದಲ್ಲಿ ವ್ಯಾಪ್ತ್ಯಾದ್ಯವ್ಯಾಕುಲಾಭಿಃ ಶ್ರುತಿಭಿರಧಿಗತೋ ವಿಶ್ವನೇತಾ ಸ ವಿಶ್ವಂ ಕ್ರೀಡಾಕಾರುಣ್ಯತಂತ್ರಃ ಸೃಜತಿ ಸಮತಯಾ ಜೀವಕರ್ಮಾನುರೂಪಂ ರೋಷೋಪಿ ಪ್ರೀತಯೇ ಸ್ಯಾತ್ ಮುನಿರಸವಿಷಯಸ್ತಸ್ಯ ನಿಸ್ಸೀಮಶಕ್ತೆ ಸುನಿರಸವಿಷಯಸ್ತಸ್ಯ ನಿಸ್ಸೀಮಶಕ್ತೇಃ ಸ್ವೇಚ್ಛಾಯಾಂ ಸರ್ವಸಿದ್ಧಿಂ ವರತಿ ಭಗವತೋ ವಾಪ್ತಕಾಮತ್ವವಾದಃ ಕ್ರೀಡಾ ಕಾರುಣ್ಯ ತಂತ್ರ ಕ್ರೀಡೆ ಕಾರುಣ್ಯ ಮೊದಲಾದವುಗಳನ್ನೆಲ್ಲ ಆಧರಿಸಿ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಇದರಲ್ಲಿ ಯಾವುದೋ ಹೃದಯದಲ್ಲಿ ಒಂದು ಶ್ಲೋಕ ಸೊಗಸಾಗಿ ಬರೀತಾರೆ ಸ್ವಾಮಿ ದೇಶಿಕನ್. ಕ್ರೀಡಾತೂಲಿಕೆಯ ಸ್ವಸ್ಮಿನ್ ಕೃಪಾರುಷತೆಯ ಸ್ವಯಂ ಏಕೋ ವಿಶ್ವವಿದಂ ಚಿತ್ರಂ ವಿಭು ಶ್ರೀಮಾನ್ ಅಜೀಜನತೆ ಅಂತ ಹೇಳಿ ಒಂದು ಶ್ಲೋಕದಲ್ಲಿ ಎಲ್ಲವನ್ನು ಅಡಗಿಸಿ ಹೇಳಿಬಿಡ್ತಾರೆ ಯಾದವ ಹೃದಯದಲ್ಲಿ. ಕ್ರೀಡಾತೂಲಿಕೆಯ ಸ್ವಸ್ಮಿನ್ ಅಂದರು. ಒಂದು ಚಿತ್ರವನ್ನು ಬರೆಯೋಕ್ಕೆ ಅವನಿಗೆ ಅವನ ಕ್ರೀಡೆಯೇ ತೂಲಿಕೆ ಕುಂಚ. ಅದನ್ನು ಚಿತ್ರ ಎಲ್ಲಿ ಬರೆದ ಅಂದರೆ ತನ್ನಲ್ಲಿಯೇ ಬರ್ಕೊಂಡಂತೆ. ಸ್ವಸ್ಮಿನ್ ಕ್ರೀಡಾ ತೂಲಿಕೆಯ ಸ್ವಸ್ಮಿನ್ ಕೃಪಾರೂಷಿತೆಯ ಸ್ವಯಂ. ಕೃಪೆ ಎನ್ನುವುದೇ ಇಂಕು ಮಸಿ. ಅದರಲ್ಲಿ ಕೃಪೆ ಅನ್ನುವ ಮಸಿಯನ್ನು ಉಪಯೋಗಿಸಿ ಕ್ರೀಡೆ ಎನ್ನುವ ಕುಂಚದಿಂದ ತನ್ನಲ್ಲಿಯೇ ತಾನೇ ಏಕಃ ಚಿತ್ರ ವಿಶ್ವಮಿದಂ ಚಿತ್ರಂ ಚಿತ್ರ ವಿಚಿತ್ರವಾದ ಈ ಪ್ರಪಂಚವನ್ನು ಒಬ್ಬನೇ ಪರಮಾತ್ಮ. ಚಿತ್ರಂ ಅಂದರೆ ಒಂದು ಚಿತ್ರ ಅಂತಲೂ ಹೇಳ್ಬೋದು, ಚಿತ್ರ ವಿಚಿತ್ರವಾದ ಸೃಷ್ಟಿ ಇರುವ ಪ್ರಪಂಚ ಅಂತಲೂ ಹೇಳ್ಬೋದು. ವಿಭು ಶ್ರೀಮಾನ್ ಸರ್ವವ್ಯಾಪ್ತನಾದವನು, ಶ್ರೀ ವಿಶಿಷ್ಟನಾದವನು. ಅಜೀಜನತೆ ಅಂತ ಒಂದು ಪಾಠ, ಅಲೀಲಿಖತೆ ಅಂತ ಒಂದು ಪಾಠ. ಚಿತ್ರಂ ಅಂತ ಹೇಳಿ ಒಂದು ಚಿತ್ರ ಅಂತ ಹೇಳಿದ್ರೆ ರೇಖಾತ್ಮಕವಾದ ಚಿತ್ರ ಅಂತ ತಗೊಂಡ್ರೆ ಅಲೀಲಿಖತೆ ಬರದ ಅರ್ಥ. ಅಜೀಜನತೆ ಸೃಷ್ಟಿ ಮಾಡಿದ. ಇದು ಯಾದವಾದ್ಯದಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಕ್ರೀಡಾತೂಲಿಕೆಯ ಸ್ವಸ್ಮಿನ್ ಕೃಪಾರೂಷಿತೆಯ ಸ್ವಯಂ ಏಕೋ ವಿಶ್ವಮಿದಂ ಚಿತ್ರಂ ವಿಭು ಶ್ರೀಮಾನ್ ಅಜೀಜನತೆ. ಬಹಳ ಸುಂದರವಾದ ಶ್ಲೋಕ. ಅದನ್ನೇ ಇಲ್ಲಿ ಕ್ರೀಡಾ ಕಾರುಣ್ಯ ತಂತ್ರ ಅಂತ ಹೇಳಿದ್ರು. ಇದರಲ್ಲಿ ವ್ಯಾಪ್ತ್ಯಾದಿ ಅವ್ಯಾಕುಲಾಭಿಃ ಶ್ರುತಿಭಿಃ ಅಧಿಗತಃ. ಶ್ರುತಿ ಪ್ರಮಾಣಕ್ಕೆ ವ್ಯಾಪ್ತಿ ಪಕ್ಷಧರ್ಮತ ಎಲ್ಲ ನಿರೂಪಣೆ ಮಾಡಬೇಕಾಗಿಲ್ಲ. ಅದೆಲ್ಲ ಯಾವುದಕ್ಕೆ ಬೇಕು ಅಂದರೆ ಅನುಮಾನ ಪ್ರಮಾಣ. 3 ಪ್ರಮಾಣಗಳಲ್ಲಿ ಪ್ರತ್ಯಕ್ಷ, ಅನುಮಾನ, ಶ್ರುತಿ. ಪ್ರತ್ಯಕ್ಷವು ನೇರವಾಗಿ ಇಂದ್ರಿಯಗಳಿಂದ ತಿಳಿಯುವ ವಿಷಯಗಳು ಪ್ರತ್ಯಕ್ಷ. ಇಂದ್ರಿಯಾರ್ಥ ಸನ್ನಿಕರ್ಷಜನ್ಯ ಜ್ಞಾನ ಪ್ರತ್ಯಕ್ಷಂ. ಇಂದ್ರಿಯಕ್ಕೂ ಪದಾರ್ಥಕ್ಕೂ ನೇರ ಸಂಬಂಧ ಉಂಟಾಗಿ ನಮಗೆ ಉಂಟಾಗುವ ಜ್ಞಾನ ಪ್ರತ್ಯಕ್ಷ ಜ್ಞಾನ. ಅನುಮಾನ ಅಂದರೆ ಪ್ರತ್ಯಕ್ಷ ಮೂಲವಾದದ್ದು. ಪ್ರತ್ಯಕ್ಷವಾಗಿ ಒಂದು ವಿಷಯವನ್ನು ಇಂದ್ರಿಯಗಳಿಂದ ಗ್ರಹಿಸಿ ಅದರ ಮೂಲಕ ಅದರೊಡನೆ ಒಂದು ನಿಯತವಾದ ಸಂಬಂಧವನ್ನು ಹೊಂದಿರುವ ಇನ್ನೊಂದು ವಿಷಯವನ್ನು ಊಹೆ ಮಾಡಿ ತಿಳಿಬೋದು ನಾವು. ಅದಕ್ಕೆ ವ್ಯಾಪ್ತಿ ಅಂತ ಹೆಸರು. ಆ ಊಹೆ ಮಾಡುವ ತಿಳಿಯುವಂಥ ವಿಷಯ ಯಾವುದೋ ಒಂದು ಜಾಗದಲ್ಲಿ ಇರುತ್ತೆ. ಆ ಜಾಗದಲ್ಲಿಯೇ ಇರಬೇಕದು. ಇಲ್ಲದೆ ಹೋದರೆ ಅದು ಪ್ರತ್ಯಕ್ಷವಾಗಿ ನೋಡಿದ ವಿಷಯ ಒಂದು ಕಡೆ, ಊಹೆ ಮಾಡುವ ವಿಷಯ ಬೇರೆ ಎಲ್ಲೋ ಒಂದು ಕಡೆ ಇರೋಕ್ಕಾಗಲ್ಲ. ಆದ್ದರಿಂದ ಪ್ರತ್ಯಕ್ಷವಾಗಿ ಇಲ್ಲಿ ನಮ್ಮ ಮನೆ ಮುಂದೆ ಹೊಗೆ ನೋಡಿಬಿಟ್ಟು ಅವ್ರ ಮನೆ ಅಡುಗೆ ಮನೆಯಲ್ಲಿ ಬೆಂಕಿ ಇದೆ ಅಂತ ಊಹೆ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಹೊಗೆ ಇದೆಯೋ ಅಲ್ಲಿಯೇ ಬೆಂಕಿಯನ್ನು ಊಹೆ ಮಾಡಬೇಕು. ಆದ್ದರಿಂದ ಹೊಗೆ ಅನ್ನೋದು ಎಲ್ಲಿ ನಾವು ಊಹೆ ಮಾಡ್ತೀವೋ ಅದರ ಧರ್ಮವಾಗಿರಬೇಕು. ಪಕ್ಷಧರ್ಮತ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ನೈಯಾಯಿಕರು ನಿರೂಪಣೆ ಮಾಡೋದು. ವ್ಯಾಪ್ತಿ ಆದಿ ಅನ್ನೋದ್ರಿಂದ ವ್ಯಾಪ್ತಿ ಪಕ್ಷಧರ್ಮತ. ಇದ್ಯಾವ ಗೊಂದಲವೂ ಇಲ್ಲ ಶ್ರುತಿಗೆ. ಯಾಕೆ ಅಂದರೆ ಅತೀಂದ್ರಿಯವಾದ ವಿಷಯಗಳನ್ನು ತಿಳಿಸುತ್ತೆ. ಶ್ರುತಿಯನ್ನು ತಿಳಿಸುವ ವಿಷಯಗಳನ್ನು ಪ್ರತ್ಯಕ್ಷ ಮೂಲವಲ್ಲ, ಪ್ರತ್ಯಕ್ಷವಾಗಿ ಒಂದು ನೋಡಿ ಇದೇ ರೀತಿ ಪರಮಪದದಲ್ಲೂ ಇರಬೇಕು ಅಂತ ಊಹೆ ಮಾಡೋಕ್ಕಾಗೋದಿಲ್ಲ ನಾವು. ಅಥವಾ ಇದೇ ರೀತಿಯ ಅತೀಂದ್ರಿಯವಾದ ವಸ್ತು, ಇಂದ್ರಿಯಗಳಿಂದ ತಿಳಿಯುವ ವಸ್ತು ನೋಡಿ ಅತೀಂದ್ರಿಯ ವಸ್ತುವನ್ನು ಊಹೆ ಮಾಡೋಕ್ಕಾಗಲ್ಲ. ಇದಕ್ಕೂ ಅದಕ್ಕೂ ವ್ಯಾಪ್ತಿ ಇಲ್ಲ, ಸಂಬಂಧವಿಲ್ಲ, ನಿಯತವಾದ ಸಂಬಂಧ ಇರಬೇಕು. ಇದೆಲ್ಲ ಇಲ್ಲ, ಅದರಿಂದ ತಿಳಿಯೋಕ್ಕಾಗೋದಿಲ್ಲ ನಾವು. ಅಂತಹ ಯಾವ ಒಂದು ವ್ಯಾಕುಲವೂ ಇಲ್ಲದೇ ಇರುವಂತಹ ವ್ಯಾಪ್ತ್ಯಾದಿ ಅವ್ಯಾಕುಲಾಭಿಃ ಶ್ರುತಿಭಿಃ. ಶ್ರುತಿಗಳು ನಿತ್ಯ ನಿರ್ದಿಷ್ಟವಾದದ್ದು. ಅದರಿಂದ ತಿಳಿದು ಬರುವವನು ಅಧಿಗತಃ, ಚೆನ್ನಾಗಿ ತಿಳಿದು ಬಂದವನು ವಿಶ್ವನೇತ. ವಿಶ್ವಕ್ಕೆಲ್ಲ ನಯನ ಮಾಡ್ತಾನೆ ವಿಶ್ವನೇತ. ವಿಶ್ವನ್ನೆಲ್ಲ
ನಡೆಸುವವನು ಅವನು ಸಹ ವಿಶ್ವಂ, ಅವನೇ ವಿಶ್ವ ಅಂತ ಹೇಳಿದ್ರು. ವಿಷ್ಣು ಸ ಜಗಚ್ಚ ಸಹ ಅಂತ, ವಿಷ್ಣೋ ಸಕಾಶಾತ್ ಉದ್ಭೂತಂ ಜಗತ್ ತತ್ರೈವ ಚ ಸ್ಥಿತಂ ಸ್ಥಿತಿ ಸಂಯಮಕರ್ತಾಸೌ. ಆಮೇಲೆ ಜಗಚ್ಚ ಸಹ, ಜಗತೋಸ್ಯ ಜಗಚ್ಚ ಸಹ ಶ್ರುತಿ ಸಂಯಮಕರ್ತ ಸಂಯಮಕರ್ತಾಸೌ ಜಗತೋಸ್ಯ ಜಗಚ್ಚ ಸಹ, ಅವನೇ ಸಹ ಜಗತ್, ಅವನೇ ಜಗತ್ತು ಅಂತ ಹೇಳಿದ ಹಾಗೆ ವಿಷ್ಣು ಪುರಾಣದಲ್ಲಿ ಆರಂಭದಲ್ಲಿ ಸಹ ವಿಶ್ವಂ, ವಿಶ್ವವೆಲ್ಲ ಅವನೇ ಆಗಿದ್ದಾನೆ, ವಿಶ್ವನೇತ ಅಂತಹವನು ಶ್ರುತಿಯಿಂದಲೇ ತಿಳಿದು ಬರುವವನು. ಆ ಶ್ರುತಿಗಳಿಗೆ ವ್ಯಾಪ್ತಿ ಮೊದಲಾದ ಯಾವ ಒಂದು ವಿಷಯವೋ ಅದೆಲ್ಲ ಬೇಕಾಗಿಲ್ಲ, ಅದೆಲ್ಲ ನೀವು ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ಯಾವುದು ಇಲ್ಲದಂತಹ ನೇರವಾಗಿ ಅತೀಂದ್ರಿಯ ವಿಷಯಗಳನ್ನು ನಮಗೆ ತಿಳಿಸುವಂತಹ ಪ್ರಮಾಣ ಅಂತಹ ಪರಮಾತ್ಮನು ಕ್ರೀಡಾಕಾರುಣ್ಯ ತಂತ್ರ, ಕ್ರೀಡಾಕಾರುಣ್ಯಗಳನ್ನೆಲ್ಲ ಉಪಯೋಗಿಸಿಕೊಂಡು ಅವನು ಕ್ರೀಡೆಯನ್ನು ಕಾರುಣ್ಯವು ಎರಡೂ ಕೂಡ ಅದನ್ನು ಉಪಯೋಗಿಸಿ, ಕ್ರೀಡೆಯಿಂದಲೇ ಜಗತ್ ಸೃಷ್ಟಿ, ಕರುಣೆಯಿಂದಲೂ ಎರಡೂ ಇದೆ ಅದರಲ್ಲಿ, ಸೃಜತಿ ಸಮತೆಯ ಜೀವಕರ್ಮ ಅನುರೂಪಂ, ವೈಷಮ್ಯ ಇಲ್ಲ, ಎಲ್ಲರಿಗೂ ಅವನ ದೃಷ್ಟಿಯಲ್ಲಿ ಸಮವಾಗಿ ಸೃಷ್ಟಿ ಮಾಡ್ತಾನೆ. ಯಾಕೆ ಅಂದರೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಕೊಡ್ತಾನೆ, ಅದರಲ್ಲಿ ಅವನು ವೈಷಮ್ಯವನ್ನು ಉಂಟು ಮಾಡೋದಿಲ್ಲ. ತನ್ನ ಸ್ವಚ್ಛೇಚ್ಛೆಯಿಂದ ಇವನನ್ನು ನಾನು ಋಷಿ ಮಾಡ್ತೀನಿ, ಇವನನ್ನು ಅಜ್ಞಾನಿ ಮಾಡ್ತೀನಿ ಅಂತ ಅವನು ಸಂಕಲ್ಪ ಮಾಡೋದಿಲ್ಲ. ಅವನ ಪುಣ್ಯ ಫಲ ಚೆನ್ನಾಗಿದ್ದರೆ ಅವನು ಋಷಿ ಆಗ್ತಾನೆ, ಪುಣ್ಯ ಫಲ ಕಡಿಮೆ ಇದ್ದರೆ ಅಜ್ಞಾನಿ ಆಗ್ತಾನೆ. ಹಾಗೆ ಕರ್ಮಫಲಕ್ಕೆ ಅನುಗುಣವಾಗಿ ಜೀವಕರ್ಮಾನುರೂಪಂ ಸಮತೆಯ ಸೃಜತಿ. ಅದರಲ್ಲಿ ಕೆಲವರಿಗೆ ದುಃಖ ಬರುತ್ತೆ, ಕಷ್ಟ ಬರುತ್ತಲ್ಲ, ಅವನು ರೋಷ, ಅದು ಪ್ರೀತಯೇ ಸ್ಯಾತ್, ಕಡೆಯಲ್ಲಿ ಅದು ಒಳ್ಳೆಯದೇ ಆಗುತ್ತೆ. ಅವನಿಗೆ ಶಿಕ್ಷೆಯನ್ನು ಕೊಟ್ಟರೆ ಜನಿತ ಸುಗತಿಂ ದಂಡನಗತಿಂ ಅಂತ ಹೇಳ್ತಾರೆ. ಅದರಲ್ಲಿ ಇವರು ಹೇಳುವಾಗ ಪರಶುರಾಮರ ವಿಷಯದಲ್ಲಿ ಹೇಳುವಾಗ, ಅವರ ಪೂರ್ಣ ಎಲ್ಲ ಸುಕೃತಗಳನ್ನೆಲ್ಲ ತೆಗೆದುಕೊಂಡು ಬಿಟ್ಟ, ಅದನ್ನು ಬಾಣದಲ್ಲಿ ಬಿಟ್ಟು ನಾಶ ಮಾಡಿಬಿಟ್ಟ ಶ್ರೀರಾಮ. ಅವನು ಹೇಳ್ತಾರೆ, ನಿನ್ನ ಗತಿಯನ್ನು ನಾಶ ಮಾಡಲ, ನಿನ್ನ ಸುಕೃತಗಳನ್ನು ನಾಶ ಮಾಡಲ, ಹೇಳು, ಎರಡಿದೆ ನಿನ್ನ ಹತ್ರ. ಬ್ರಾಹ್ಮಣನ ಮೇಲೆ ನಾನು ಬಾಣ ಬಿಡೋಕ್ಕಾಗೋದಿಲ್ಲ, ನೀನು ಪರಶುರಾಮ ಬ್ರಾಹ್ಮಣ, ನಾನು ಕ್ಷತ್ರಿಯ, ನಿನ್ನ ಮೇಲೆ ನಾನು ಯುದ್ಧ ಮಾಡೋಕ್ಕಾಗಲ್ಲ, ಬಾಣ ಬಿಡಲ್ಲ. ಆದರೆ ನೀನು ಹೇಳಿದ್ರಿಂದ ಈ ಬಾಣನ ಆರೋಪಿಸ್ಬಿಟ್ಟಿದ್ದೀನಿ ಧನುಸ್ಸಿಗೆ, ಎಲ್ಲಿ ಬಿಡಲಿ ಹೇಳಿ, ಯಾವ್ದು ನಾಶ ಮಾಡಲಿ, ನಿನ್ನ ಸುಕೃತ ಮಾಡಲಿ, ನಿನ್ನ ಗತಿಯನ್ನು ನಾಶ ಮಾಡಬೇಡಪ್ಪ, ನಮ್ಮ ಬೇರೆ ಲೋಕಕ್ಕೆ ಹೋಗಿ ತಪಸ್ಸು ಮಾಡಬೇಕು, ಸುಕೃತಗಳನ್ನೆಲ್ಲ ನಾಶ ಮಾಡು. ಅದರಿಂದ ಅವನು ಒಳ್ಳೆಯದೇ ಆಯಿತು ಅಂತ. ಆದ್ದರಿಂದ ಜನಿತ ಸುಗತಿಂ ದಂಡನಗತಿಂ, ದಂಡನೆ ಕೊಟ್ಟರೆ ಒಳ್ಳೆಯದೇ ಆಗುತ್ತೆ. ಕಾಕಾಸುರನ ಒಂದು ಕಣ್ಣು ತೆಗೆದು ಜೀವನವನ್ನು ರಕ್ಷಣೆ ಮಾಡ್ದ, ಪ್ರಾಣವನ್ನು ರಕ್ಷಣೆ ಮಾಡ್ದ. ಇದೆಲ್ಲ ಅವನಿಗೆ ರೋಷೋಪಿ ಪ್ರೀತೆಯೇ ಸ್ಯಾತ್, ರೋಷವು ಪ್ರೀತಿಗೆ ಆಗುತ್ತೆ. ಸುನಿರಸ ವಿಷಯಸ್ತಸ್ಯ ನಿಸೀಮ ಶಕ್ತೇ, ಸುನಿರಸ ವಿಷಯ ತಸ್ಯ ನಿಶೀಮ ಶಕ್ತೇ, ಅವನಿಗೆ ಅದ್ಭುತವಾದ ಶಕ್ತಿ ಇದೆ ಅವನಿಗೆ, ಆದ್ದರಿಂದ ಅವನಿಗೆ ರಸವನ್ನೇ ಉಂಟು ಮಾಡುತ್ತೆ ಅಂತ ಹೇಳಿದ್ರು. ಸುನಿರಸ ವಿಷಯ ಅಂತ ಹೇಳಿದ್ರೆ ಅವನಿಗೆ ಎಲ್ಲವೂ ಕೂಡ ಆನಂದವನ್ನೇ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಇದು ಸುಖವಾಗಿ ಸಾಧ್ಯವಾದ್ದರಿಂದ, ಸುಖವಾಗುವುದರಿಂದ ಅದು ಕೂಡ ಸುಲಭವಾಗಿ ಅವನು ಸಾಧಿಸೋಕ್ಕೆ ಶಕ್ಯ, ಮುಗಿಸೋದಕ್ಕೆ. ಆದ್ದರಿಂದ ಅವನಿಗೆ ಅದು ಪ್ರೀತಿಯೇ ಆಗುತ್ತೆ, ಆನಂದವೇ ಆಗುತ್ತೆ. ಅವನಿಗೆ ನಿಸೀಮ ಶಕ್ತಿ ಇದೆ. ಸ್ವೇಚ್ಛಾಯಾಮ್ ಸರ್ವಸಿದ್ಧಿಂ ವದತಿ, ಎಲ್ಲವೂ ಅವನಿಗೆ ತನ್ನ ಸಂಕಲ್ಪದಿಂದಲೇ ಲಭಿಸುತ್ತೆ ಅನ್ನೋದು ಶ್ರುತಿ ಹೇಳುತ್ತೆ. ಭಗವತಃ ಅವಾಪ್ತ ಕಾಮತ್ವವಾದ, ಅವಾಪ್ತ ಕಾಮನಾದ್ದರಿಂದ ಸ್ವೇಚ್ಛೆಯಿಂದಲೇ ಎಲ್ಲವನ್ನು ಏನನ್ನು ಸಂಕಲ್ಪ ಮಾಡಿದ್ರು ಪಡೆದುಕೊಳ್ಬಹುದು. ಒಂದು ಶ್ಲೋಕದ ಸಾಮಾನ್ಯ ಅರ್ಥ. ಇದಕ್ಕೆ ವಿವರಣೆಗಳಿದೆ, ಬೇಕಾದಷ್ಟು ವಿವರಣೆಗಳನ್ನೆಲ್ಲ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳು ನಿಲ್ಲಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ವಂಶಾನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.